ಮತ್ತೊಂದು ವಿಚಾರ ಏನು ಅಂತಂದ್ರೆ ಇಲ್ಲಿ ಪ್ರತಿ ಬಿಲ್ಡಿಂಗ್ಗೂ ಸರ್ ಬೋರ್ ಹಾಕಿದ್ದಾರೆ. ಪ್ರತಿ ಬಿಲ್ಡಿಂಗ್ ಬೋರ್ ಇದೆಯಾ? ಪ್ರತಿ ಬಿಲ್ಡಿಂಗ್ ಬೋರ್ ಇದೆ. ಸೂಪರ್ ಅಲ್ಲ ಸರ್ ಇದು? 3 ಲಕ್ಷ ಬೋರ್ಗೆ ಹೋಯ್ತು. ರಿಮೋಟ್ ಏರಿಯಾ ಅಲ್ಲ, ಯಾವ ಒಳ್ಳೆ ಏರಿಯಾ ಅಲ್ಲ, ಔಟ್ಸ್ಕರ್ಟ್ ಅಲ್ಲ, ತುಂಬಾ ಒಳ್ಳೆ ಸಿಟಿ ಏರಿಯಾ, ಅದರಲ್ಲೂ ಕೂಡ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ ಸರ್. ಲೋನ್ ಆಗುತ್ತಾ? ಖಂಡಿತ 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಸ್ವಲ್ಪ ಇಲ್ಲಿಂದ ಒಂದು ಮೇನ್ ರೋಡ್ಗೆ ಎಷ್ಟು ಸರ್? ಇನ್ನು ಒಂದು 150 ಮೀಟರ್ ಅಷ್ಟೇ. ಹೌದು ವೀಕ್ಷಕರೇ, ನಾನೇ ಹೇಳ್ತೀನಿ, ಇದೇ ರೋಡಲ್ಲಿ ನಿಮ್ಗೆ ಹೋಗ್ಬಿಟ್ರೆ 150 ಮೀಟರ್ ಅಲ್ಲಿ ನಿಮ್ಗೆ ಮೇನ್ ರೋಡ್ ಸಿಕ್ಬಿಡುತ್ತೆ. ಅಲ್ಲಿ ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ಸಿಕ್ಬಿಡುತ್ತೆ. ಮೇನ್ ರೋಡ್, ನಾನು ಇಲ್ಲೇ ರೋಡ್ ಇದೆ, ಮೇನ್ ರೋಡ್, ಹಿಂಗೆ ಹೋಗ್ಬಿಡಬಹುದು ಮೇನ್ ರೋಡ್. ಫರ್ನಿಶಿಂಗ್ ಮಾಡ್ಕೊಡ್ತೀನಿ ಅಂತಂದ್ರೆ ಫರ್ನಿಶಿಂಗ್ ಪಕ್ಕನಾ? ಪಕ್ಕ ಸರ್. ಇದೇ ರೇಟಲ್ಲಿ ಫರ್ನಿಶಿಂಗ್ ಆಗೋಗುತ್ತೆ. ಪ್ರತಿಯೊಂದು ಸರ್, ಮಂಚ, ಸೋಫಾ ಅವೆಲ್ಲ ಬಂದ್ಬಿಡುತ್ತೆ ನಮಗೆ. ವಾರ್ಡ್ರೋಬ್ ಎಲ್ಲ ಸಿಗ್ಬಿಡುತ್ತೆ. ಮಂಚ, ಸೋಫಾ ಬರಲ್ಲ, ವಾರ್ಡ್ರೋಬ್ಸ್, ಕಿಚನ್ ಯೂನಿಟ್, ಲಾಫ್ಟ್, ಹೌದು, ಪ್ರತಿಯೊಂದು ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ ಜೊತೆ. ಸೊ ಇಲ್ಲೂ ಕೂಡ ನಿಮಗೆ ಇದಿದೆ, ಫಾಲ್ ಸೀಲಿಂಗ್ ವಿತ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಯೂನಿಟ್, ಅಂಡ್ ಇಲ್ಲಿ ನೋಡಿ ಆರಾಮಾಗಿ ಇದು ಸ್ಟಡಿ ಯೂನಿಟ್, ಇದು ಎಲ್ಲ ರೆಡಿ ಇದೆ ವೀಕ್ಷಕರೇ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕವರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಬಿಲ್ಡಿಂಗ್ ಸೇಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ರೆಗ್ಯುಲರ್ ಆಗಿ ನಿಮಗೆ ಸೈಟ್ ಸೇಲ್, ಬಿಲ್ಡಿಂಗ್ ಸೇಲ್ ತರ್ತಾನೆ ಇರ್ತೀನಿ. ಆ್ಯಂಡ್ ತುಂಬ ಜನ ನನ್ನ ಹತ್ರ ಕೇಳಿದ್ರಿ, ಸರ್ ಎಲ್ಲ ಕೋಟಿ ಮೇಲೆ ಹೋಗ್ತಾ ಇದೆ, ಸ್ವಲ್ಪ ಕೋಟಿ ಒಳಗಡೆ ಇರೋದು ತೋರಿಸಿ ಸರ್ ಅಂತ ಹೇಳ್ತಾ ಇದ್ದರೆ. ಸೊ ಇವತ್ತು ನಾನು ನಿಮಗೋಸ್ಕರ ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಹತ್ತತ್ರ 9 ಬಿಲ್ಡಿಂಗ್ಗಳನ್ನು ತಮಗೋಸ್ಕರ ತೊಗೊಂಬಂದಿದ್ದೀನಿ. 9 ಕೂಡ ಸೇಲ್ಗೆ ಇದ್ದೇನೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಕೂಡ ಒಂದೊಳ್ಳೆ ರೇಟಲ್ಲಿದೆ. ಆ್ಯಂಡ್ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇದೆ. ಹೌದು ವೀಕ್ಷಕರೇ, ನಾನು ಈಗಲೇ ಹೇಳ್ಬಿಡ್ತೀನಿ, ಡಾಕ್ಯುಮೆಂಟ್ಸ್ಗಳು ಪಕ್ಕಾ ಕ್ಲಿಯರ್ ಇದೆ ಅಂತ ಹೇಳ್ಬೋದು. ಕಣ್ಣು ಮುಚ್ಕೊಂಡು ಇಲ್ಲಿ ಪ್ರಾಪರ್ಟಿಯನ್ನು ನೀವು ತೊಗೊಬೋದು. ಆ್ಯಂಡ್ ಮೇನಾಗಿ ಒಂದು ಸಿಟಿ ಸೆಂಟ್ರಲ್ಲಿ, ಹೃದಯ ಭಾಗದಲ್ಲಿ ಇರುವಂತಹ ಒಂದು ಏರಿಯಾ ಅಂತ ಹೇಳ್ಬೋದು. ಸೂಪರಾಗಿ ಡೆವಲಪ್ ಆಗ್ತದೆ. ಈ ರೇಟಲ್ಲಿ ನಿಮಗೆ ಎಲ್ಲೇ ಹುಡುಕಿದ್ರು, ಇಲ್ಲಿಂದ 10 ಕಿಲೋಮೀಟರ್ ಹುಡುಕಿದ್ರು ಕೂಡ ನಿಮಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪ್ರಾಪರ್ಟಿ ಅಂತ ಹೇಳ್ಬೋದು. ಆ್ಯಂಡ್ ಈ ಪ್ರಾಪರ್ಟಿನ ನಮಗೆ ತರ್ತಾ ಇರುವಂಥವ್ರು ಮಿಲನ್ ಪ್ರಾಪರ್ಟೀಸ್ ಅವ್ರು ನಮಗೆ ಎಲ್ಲ ರೀತಿಯ ಸೈಟು, ಫ್ಲ್ಯಾಟ್ ಎಲ್ಲನ ತೊಗೊಂಡು ಬರ್ತಾನೆ ಇದ್ದಾರೆ, ಒಂದಕ್ಕಿಂತ ಒಂದು ಕಾಂಪಿಟೇಟಿವ್ ರೇಟಲ್ಲಿ. ಬಟ್ ನಾನೇ ಪ್ರೆಷರ್ ಮಾಡಿದ್ದೆ, ಸರ್ ಸ್ವಲ್ಪ ಕಮ್ಮಿ ರೇಟ್ ತೊಗೊಂಬನ್ನಿ ಸರ್, ತುಂಬ ಜನ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಸಾಲು ಮನೆಗಳನ್ನೇ ತೊಗೊಂಬಂದುಬಿಟ್ಟಿದ್ದಾರೆ, ಒಂದು ಹೋಲ್ಸೇಲಲ್ಲೇ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡೋದಕ್ಕೆ ರಂಜಿತ್ ಸರ್ ನಮ್ಮ ಜೊತೆ ಇದ್ದಾರೆ. ಕರೆಯೋಣ ರಂಜಿತ್ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮ್ಮ ರಿಕ್ವೆಸ್ಟ್ ಅನ್ನ ನೀವು ಸೀರಿಯಸ್ ಆಗಿ ತಗೊಂಡ್ಬಿಟ್ರೆ. ಸರ್ ಖಂಡಿತ ಸರ್, ನಾವು ವಿರೋಧಿ ಅದಕ್ಕಲ್ವಾ. ಸೊ ಕೋಟಿ ಮೇಲೆ ಹೋಗ್ತಾ ಇರೋರು ತಾವು ಬಿಲ್ಡಿಂಗ್ಗಳು ಫೈನಲಿ ನಮ್ಮ ವೀಕ್ಷಕರ ಒತ್ತಾಯದ ಮೇರೆಗೆ, ಹೌದು ಸರ್, ಅಫೋರ್ಡೆಬಲ್ ರೇಟ್ ಅಲ್ಲಿ, ಸರ್ ತುಂಬಾ ಅಫೋರ್ಡೆಬಲ್ ಎಕನಾಮಿಕಲ್ ರೇಟ್ ಅಲ್ಲಿ ಇರೋಂತ ಅಂತಂದ್ರೆ ಪ್ರೈಸಿಂಗ್ ಇರುವಂತ ಒಂದು ಜಾಗದಲ್ಲಿ ಇದೀವಿ ನಾವು. ಯಾವ ಜಾಗದಲ್ಲಿ ಇದೀವಿ ಅದನ್ನ ಫಸ್ಟ್ ಹೇಳಿ ಸರ್ ನಮಗೆ. ಸರ್ ನಾವು ಲೊಕೇಶನ್ ಹೇಳೋದಾದ್ರೆ ಸರ್, ಇದು ಏರಿಯಾ ಬಂದು ಕಿತಗ್ನೂರ್ ಅಂತಾರೆ ಸರ್. ಇದನ್ನ ಕಿತಗ್ನೂರು ನಮ್ಮ ವೀಕ್ಷಕರಿಗೆ ಗೊತ್ತಾಗತ್ತಾರೆ ಹೇಳಿ ಸರ್, ದೊಡ್ಡದಾಗಿರೋ ಹೇಳಿ. ಸರ್ ಕಿತಗ್ನೂರ್ ಅಂತ ಅಂದ್ರೆ ಇದು ಜಸ್ಟ್ ಕೇರ್ಪುರಂಗೆ ಒಂದು 3 ಕಿಲೋಮೀಟರ್ ದೂರದಲ್ಲಿ ಲೊಕೇಟ್ ಆಗಿರುವಂತಹ ಪ್ಲೇಸ್. ಬೆಂಗಳೂರಲ್ಲೇ ಸರ್. ಇಲ್ಲ ಸರ್, ಬೆಂಗಳೂರು ಔಟ್ಸ್ಕರ್ಟ್ಸ್ ಬರಲ್ಲ ಇದು. ಕೇರ್ಪುರಂಗೆ ತುಂಬಾ ಸಮೀಪವಾಗಿಂತ ಇರುವಂತಹ ಲೇಔಟ್ ಅಲ್ಲಿ ಸುಮಾರು 29 ಮನೆಗಳು ಕಟ್ಟಿದ್ದಾರೆ ಸರ್. 29 ಮನೆಗಳಲ್ಲಿ 20 ಮನೆಗಳು ಸೇಲ್ ಆಗಿದ್ದಾವೆ. ಇನ್ನು ಜಸ್ಟ್ 9 ಮನೆಗಳು ಮಾತ್ರ ಬಾಕಿ ಇದಾವೆ. ಅದು ನಮ್ಮ ವೀಕ್ಷಕರಿಗೋಸ್ಕರ. ಯಾವ ಪ್ರೈಸಿಂಗ್ ಇಂದ ಯಾವ ಪ್ರೈಸಿಂಗ್ ವರೆಗೆ ಇದೆ ಸರ್? ಈ ಪ್ರೈಸಿಂಗ್ ವಿಚಾರಕ್ಕೆ ಬಂದ್ರೆ ಖುಷಿ ಆಗ್ಬಿಡ್ತಾರೆ ಸರ್ ನಮ್ಮ ವೀಕ್ಷಕರು. ಅಷ್ಟು ಒಳ್ಳೆ ಪ್ರೈಸಿಂಗ್ ಅಲ್ಲಿ ಇದೆ. ಹೇಳಿ. ಸ್ಟಾರ್ಟಿಂಗ್ ಫ್ರಮ್ 49 lakhs ಟಿಲ್ 85 lakhs ವರೆಗೂ ಇದೆ. 85 ಲಕ್ಷವರೆಗೂ ಅಂತ ಅಂದ್ರೆ 49 ಲಕ್ಷದ್ದು ತೋರಿಸ್ತೀನಿ, ತಿರ್ಗಾ ಮತ್ತೆ ಆಮೇಲೆ 60 lakhs ತೋರಿಸ್ತೀನಿ, ಸೊ 75 ಲಕ್ಷದ್ದು ತೋರಿಸ್ತೀನಿ, 85 ಲಕ್ಷದ್ದು ತೋರಿಸ್ತೀನಿ ಸರ್. ಎಲ್ಲದೂ ತೋರಿಸ್ತೀರಾ? ಎಲ್ಲಾದ್ರದ್ದು ತೋರಿಸ್ತೀನಿ. ಏನೇನು ಡೈಮೆನ್ಷನ್ಸ್ ಇದೆ ಇಲ್ಲಿ ಸರ್? ಡೈಮೆನ್ಷನ್ಸ್ ಬಂದು ಎಲ್ಲ ಪ್ರತಿಯೊಂದು ಬಂದು ಸರ್, ನಾವು 1200 ಸ್ಕ್ವೇರ್ ಫೀಟ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ, 30-40 ಸೈಟ್ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. 800 ಸ್ಕ್ವೇರ್ ಫೀಟ್, 900 ಅರೌಂಡ್ 800 to 900 ಸ್ಕ್ವೇರ್ ಫೀಟ್ ಡೈಮೆನ್ಷನ್ ಅಲ್ಲಿ ನಾನು ತೋರಿಸಬಲ್ಲೆ. ಫೇಸಿಂಗ್ ಎಲ್ಲ ಯಾವ್ದಿದೆ ಸರ್? ಫೇಸಿಂಗ್ ಬಂದು ಈಸ್ಟ್ ಬರುತ್ತೆ ನಿಮ್ಗೆ, ವೆಸ್ಟ್ ಫೇಸಿಂಗ್ ಎರಡು ಸಿಗುತ್ತೆ. ಸಿಗುತ್ತೆ. ಅಂಡ್ ಇವಾಗ
ಇದ್ರ ಬಗ್ಗೆ ಹೇಳಿ, ಲೀಗಲ್ ಬಗ್ಗೆ ಹೇಳಿ, ಯಾವ ಲೀಗಲ್ ಬರುತ್ತೆ ಇದು ಆಕ್ಚುಲಿ? ಸರ್ ಲೀಗಲ್ ಬಂದು ಡಾಕ್ಯುಮೆಂಟೇಶನ್ ವಿಚಾರಕ್ಕೆ ಬಂದ್ರೆ ಇದು ಡಿಸಿ ಕನ್ವರ್ಟೆಡ್ ಪ್ರಾಪರ್ಟಿ. ಸೊ ಯಾವುದೇ ರೀತಿ ತೊಂದರೆ ಇಲ್ಲ. ಯಾವ ಖಾತಾ ಬರುತ್ತೆ ಸರ್? ಸರ್ ಈ ಖಾತಾ ಬರುತ್ತೆ. ಈ ಖಾತಾ ಬರುತ್ತೆ ಪಕ್ಕ ತಾನೆ? ಹೌದು ಪಂಚಾಯತಿ ಈ ಖಾತಾ ಬರುತ್ತೆ. ಓಕೆ. ಅಂಡ್ ಖಾತಾ ಟ್ರಾನ್ಸ್ಫರ್ ಈಸಿ ಆಗುತ್ತಾ? ಆಗುತ್ತೆ ಸರ್, ತೊಂದರೆ ಇಲ್ಲ. ಡಾಕ್ಯುಮೆಂಟೇಶನ್ ಎಲ್ಲ ಇದೆ ತಾನೆ? ಕರೆಕ್ಟ್ ಆಗಿದೆ ಸರ್. ಅಂಡ್ ವೀಕ್ಷಕರೇ, ಮೇನ್ ಆಗಿ ಮಿಲನ್ ಪ್ರಾಪರ್ಟೀಸ್ ಅಲ್ಲಿ ನೀವು ಅಥವಾ ಎಲ್ಲೇ ಪ್ರಾಪರ್ಟೀಸ್ ಅಲ್ಲಿ ಒಂದು ಪ್ರಾಪರ್ಟಿ ಬೈ ಮಾಡ್ತೀರಾ ಅಂತಂದ್ರೆ ಒಂದು ಬುಕ್ಲೆಟ್ ಕೊಡ್ತಾರೆ, ತಗೊಳ್ಳೋದನ್ನ ಮರಿಬಿಡಿ. ಯಾವಾಗ್ಲೂ ನಾನು ನಿಮ್ಗೆ ತೋರಿಸ್ತಾನೆ ಇರ್ತೀನಿ. ಸೊ ಇಲ್ಲಿ ಬಂದಾಗ್ಲೂ ಅಷ್ಟೇ ಡಾಕ್ಯುಮೆಂಟ್ ಸಿಗುತ್ತಲ್ವಾ? ಖಂಡಿತ ಸರ್, ಬುಕ್ಲೆಟ್ ಸಿಗುತ್ತಲ್ವಾ ಸರ್? ಬಂದು ಅವ್ರ ಮನೆ ಇಷ್ಟಪಟ್ಟು ಒಂದು ರೇಟ್ ಫೈನಲೈಸೇಷನ್ ಮಾಡಿದ ನಂತರ ಟೋಕನ್ ಅಮೌಂಟ್ ಏನಾದ್ರು ಮಾಡಿದ್ರೆ ಖಂಡಿತ ಒಂದ್ ಸೆಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ. ಸೊ ಆ ಡಾಕ್ಯುಮೆಂಟ್ಸ್ ನ ಅವ್ರ ವೆರಿಫಿಕೇಶನ್ ತಗೊಂಡು ಹೋಗ್ಬೋದು, ಲೀಗಲ್ ತಗೊಂಡೋಗ್ಬೋದು. ಲೀಗಲ್ ತಗೊಂಡೋಗ್ಬೋದು. ಲೀಗಲ್ ಮಾಡಿಸಿರ್ತಾರೆ, ಬಟ್ ನೀವು ಕೂಡ ಮಾಡಿಸಿ, ಯಾಕಂತಂದ್ರೆ ಲೀಗಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸರ್ ಇವಾಗ ಈ ಸುತ್ತಮುತ್ತಲು ಏರಿಯಾ ಬಗ್ಗೆ ಹೇಳಿ. ಇಲ್ಲಿ ಸ್ಕೂಲು, ಕಾಲೇಜು, ದೇವಸ್ಥಾನ ಎಲ್ಲೆಲ್ಲಿದೆ ಸರ್? ನಾವೆಂತ ಒಂದು ಪ್ರೈಮ್ ಲೊಕೇಶನ್ ಅಲ್ಲಿ ಇದೀವಿ ಅಂತ ಅಂದ್ರೆ ಇದು ಪಂಚಾಯತಿ ಲೆವೆಲ್ ಆಗಿರ್ಬೋದು, ಓಕೆ. ಬಟ್ ದೆನ್ ಇದು ಸಿಟಿ, ನಮ್ಗೊಂದು ಸಿಟಿ ಫೀಲ್ ಬರುತ್ತೆ. ಯಾಕೆ ಅಂತಂದ್ರೆ ಸಿಟಿ ಒಳಗಡೆ ಬಂದಂಗಾಯ್ತು ನಾವು ಆಲ್ಮೋಸ್ಟ್ ಕೇರ್ಪುರಂ ಇಂದಾನೆ ಬಂದಂಗಾಯ್ತು ನಾವು ಇವಾಗ. ಶೂಟ್ ಬರ್ಬೇಕಾದ್ರೆ ಆಕ್ಚುಲಿ ನಾನು ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ನಾವಿಬ್ರು ಹೇಳ್ಬೇಕಾದ್ರೆ ನಾವು ಬಂದಿರೋ ರೂಟ್ ಅಲ್ಲಿ ಸಿಗ್ದಿರುವಂತ ಮನೆಗಳನ್ನ ತೋರಿಸ್ತೀನಿ. ಯಾವ ಕಾಡಾಗ್ಲಿ, ಮೇಡಾಗ್ಲಿ, ಹಳ್ಳಿ ಆಗ್ಲಿ ಏನೂ ಸಿಗ್ಲಿಲ್ಲ ನಮ್ಗೆ, ಬರೀ ಸಿಟಿನೇ ಅಲ್ವಾ? ಸರಿ ಹೇಳಿ ಸರ್, ಕಂಟಿನ್ಯೂ ಮಾಡಿ. ಸರ್ ಏನಿಲ್ಲ, ನಾವ್ ಎಲ್ಲಿದೀವಿ ಅಂತಂದ್ರೆ ಅಂದ್ರೆ ಸುತ್ತಮುತ್ತ ಏನೇನಿದೆ ಅಂತ ಹೇಳಕ್ ಇಷ್ಟಪಟ್ರೆ, ಸರ್ ಇಲ್ಲಿಂದ 2.5 ಕಿಲೋಮೀಟರ್ ಅಲ್ಲಿ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜು ಇದೆ, ಪ್ಲಸ್ ಇಂಜಿನಿಯರಿಂಗ್ ಕಾಲೇಜು ಇದೆ. ಸರಿ. ಸೊ ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಗಾರ್ಡನ್ ಸಿಟಿ ಕಾಲೇಜು ಇದೆ. ಕಾಲೇಜ್ಗಳಿದೆ ಎಲ್ಲ ಯೂನಿವರ್ಸಿಟೀಸ್, ಕಾಲೇಜಸ್ ಇದೆ ಅಂತಂದ್ರೆ ಸುತ್ತಮುತ್ತ ಒಂದು 2-3 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಸುತ್ತಮುತ್ತ ಇದೆ ಅಂತಂದ್ರೆ ನೀವೇ ವೀಕ್ಷಕರೇ ಯೋಚನೆ ಮಾಡ್ಲಿ ಎಂತ ಒಂದು ಪ್ರೈಮ್ ಲೊಕೇಶನ್ ಅಂತ ಒಂದು ಲೊಕೇಶನ್ ಅಲ್ಲಿ ಇದೀವಿ. ಮುಂದೆ ಗ್ರೋತ್ ಹೆಂಗಿರುತ್ತೆ ಅಂತಾನು ಯೋಚನೆ ಮಾಡ್ಲಿ. ಅಂಡ್ ಈ ಇದು ಹಾಸ್ಪಿಟಲ್ಸ್ಗಳು ಅಂಡ್ ಪರ್ಚೇಸಿಂಗ್ ಮಾಡೋದಕ್ಕೆ ಅಂಗಡಿಗಳು, ಸೂಪರ್ ಮಾರ್ಕೆಟ್ ಅವೆಲ್ಲ ಹತ್ರ ಇದೆಯಾ ಸರ್? ಮೇನ್ ಬಂದು ಬೇಸಿಕ್ ಫೆಸಿಲಿಟೀಸ್ ನೋಡ್ತಾರೆ ನಮ್ಮ ವೀಕ್ಷಕರು. ಸೊ ಅದಕ್ಕೂ ಅಷ್ಟೇ ತುಂಬಾ ಅನುಗುಣವಾಗಿರುವಂತ ಒಂದು ಜಾಗದಲ್ಲಿ ಇದೀವಿ ನಾವು. ಸೊ ಅಂತಂದ್ರೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಇದೆ ಅಂತಂದ್ರೆ ಹಾಸ್ಪಿಟಲ್ ಇದ್ದಂಗೆ ಸರ್, ಅಲ್ವಾ? ಈಸ್ಟ್ ಪಾಯಿಂಟ್ ಮೆಡಿಕಲ್ ಹಾಸ್ಪಿಟಲ್ ಇದ್ದಂಗೆ. ಸೊ ಇಲ್ಲಿಂದ ಒಂದು 2.5 ಕಿಲೋಮೀಟರ್ಸ್ ಹಾಸ್ಪಿಟಲ್ಸ್ ಇದೆ, ಪ್ಲಸ್ ನಿಮ್ಗೆ ಗ್ರಾಸರೀಸ್ ಯಾವುದೇ ತಂಟೆ ತಕರಾರು ಇಲ್ಲ. ಲೇಔಟ್ ಅಲ್ಲೇ ಒಂದು ಅಂಗಡಿ ಇದೆ. ಸೊ ಆಮೇಲೆ ಸಣ್ಣ ಪುಟ್ಟದ್ದು ತರಕಾರಿ ಅಂಗಡಿಗಳೇ ಆಗ್ಲಿ, ಪ್ರತಿಯೊಂದು ಆಗ್ಲಿ, ಸ್ವಲ್ಪ ಇಲ್ಲಿಂದ ಒಂದು ಮೇನ್ ರೋಡ್ಗೆ ಅಷ್ಟೇ ಸರ್, ಇನ್ನು ಒಂದು 150 ಮೀಟರ್ ಅಷ್ಟೇ. ಹೌದು ವೀಕ್ಷಕರೇ, ನಾನೇ ಹೇಳ್ತೀನಿ, ಇದೇ ರೋಡಲ್ಲಿ ನಿಮ್ಗೆ ಹೋಗ್ಬಿಟ್ರೆ 150 ಮೀಟರ್ ಅಲ್ಲಿ ನಿಮ್ಗೆ ಮೇನ್ ರೋಡ್ ಸಿಗ್ಬಿಡುತ್ತೆ. ಅಲ್ಲಿ ನಿಮ್ಗೆ ಏನ್ ಬೇಕು ಏನ್ ಬೇಡ ಎಲ್ಲ ಸಿಗ್ಬಿಡುತ್ತೆ, ಪ್ರತಿಯೊಂದು ಲಭ್ಯ. ಮೇನ್ ಆಗಿ ನಮ್ಮ ವೀಕ್ಷಕರು ಬರ್ತಾರೆ, ನೋಡಿ ನೀವೇ ಬನ್ನಿ ನೋಡಿ. ನಾವ್ ಹೇಳೋದು ನಮ್ಮ ಮಾತು ನಂಬೇಡಿ, ನೀವು ಇಲ್ಲಿ ಬನ್ನಿ, ನೀವೇ ನೋಡಿ, ಸುತ್ತಮುತ್ತಲು ತಿರ್ಗಾಡಿ, ಅವರಿಗೆ ಗೊತ್ತಾಗುತ್ತೆ. ಕರೆಕ್ಟ್ ಸರ್, ಕರೆಕ್ಟ್ ಅಲ್ವಾ? ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆಮೇಲೆ ಕನೆಕ್ಟಿವಿಟಿ ಬಗ್ಗೆ ನಾನು ಕನೆಕ್ಟಿವಿಟಿ ಹೇಳಿ ಸರ್. ಹೇಳಿ ಸರ್. ಕನೆಕ್ಟಿವಿಟಿ BMTCನೇ ಆಗಲಿ, ಮೆಟ್ರೋ ಕನೆಕ್ಟಿವಿಟಿ ಅಂತಂದ್ರೆ ಇಲ್ಲಿಂದ ಒಂದು 7 ಕಿಲೋಮೀಟರ್ ದೂರಕ್ಕೆ ನಮಗೆ ಕೇರ್ಪುರಂ ಮೆಟ್ರೋ ಸ್ಟೇಷನ್ ಬರುತ್ತೆ. ಸಿಗುತ್ತಾ? ಸಿಗುತ್ತೆ. ಅದು ಆಲ್ರೆಡಿ ರೆಡಿನೂ ಆಗ್ಬಿಟ್ಟಿದೆ. ರೆಡಿ ಆಗಿದೆ ನೋಡಿ, ಇನ್ನೇನ್ ಬೇಕು ಅಲ್ವಾ? ರನ್ನಿಂಗ್ ಇದೆ. ಸೊ ಇಲ್ಲಿಂದ ಮೆಟ್ರೋ ಸ್ಟೇಷನ್ ಅಷ್ಟೇ ಸ್ವಲ್ಪ ಸಮೀಪದಲ್ಲಿ ಇದ್ದಂಗೆ ಅಂತ. 100 ಕಿಲೋಮೀಟರ್ ಆರಾಮಾಗಿ ಹೋಗ್ಬೋದು ಸರ್. ಗಾಡಿಯಲ್ಲಿ ಇಟ್ಬಿಟ್ಟು ಡ್ಯೂಟಿಗೆ ಹೋಗ್ಬಿಟ್ಟು ಆರಾಮಾಗಿ ಹೋಗ್ಬಿಡೋದು. ಕರೆಕ್ಟ್ ಆಗಿ ಹೇಳಿದ್ರೆ ಬಸ್ ಫೆಸಿಲಿಟಿನೂ ಅಷ್ಟೇ, ಎಲ್ಲ ಫೆಸಿಲಿಟಿನೂ ಅಷ್ಟೇ ಕರೆಕ್ಟ್ ಆಗಿದೆ ಸರ್. ಇಲ್ಲಿ ಎಲ್ಲ ಇದೆ, ಏನಕ್ಕೂ ತೊಂದರೆ ಇಲ್ಲ. ನೀವು ರಾತ್ರಿ ಅರ್ಧ ರಾತ್ರಿಯಲ್ಲಿ ಒಂದು 12 ಗಂಟೆಗೆ ಬಂದ್ರು ನಿಮ್ಗೆ ಫೆಸಿಲಿಟಿ ಸಿಗುತ್ತೆ. ಸೇಫ್ ಇದೆ ಅಂತ ಹೇಳ್ತೀರಾ? ಯಾಕಂದ್ರೆ ನೋಡಿ ಮನೆಗಳು ತುಂಬಿಕೊಂಡಿದೆ. ಹೌದು ಸರ್. ರಿಮೋಟ್ ಏರಿಯಾ ಅಲ್ಲ, ಯಾವ ಒಳ್ಳೆ ಏರಿಯಾ ಅಲ್ಲ, ಔಟ್ಸ್ಕರ್ಟ್ ಅಲ್ಲ, ತುಂಬಾ ಒಳ್ಳೆ ಸಿಟಿ ಏರಿಯಾ. ಅದ್ರಲ್ಲೂ ಕೂಡ ಒಳ್ಳೆ ರೇಟ್ ಕೊಡ್ತಾ ಇದ್ದಾರೆ ಸರ್. ಲೋನ್ ಆಗುತ್ತಾ? ಖಂಡಿತ 80% ಲೋನ್ ಆಗುತ್ತೆ. 80% ಲೋನ್ ಆಗುತ್ತೆ. ಸರಿ ಸರ್, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ವೀಕ್ಷಕರು ಕಾಯ್ತಾ ಇರ್ತಾರೆ, ಮನೆಗಳು ತೋರಿಸ್ಕೊಂಡ್ ಬಂದ್ಬಿಡೋಣ. ಖಂಡಿತ ಸರ್. ಕಮ್ಮಿ ಬಜೆಟ್ ಇಂದ ಹೈ ಬಜೆಟ್ ಅವರಿಗೆ. ಹೈ ಅಲ್ಲ ಅದು ಆಕ್ಚುಲಿ, ಯಾಕಂದ್ರೆ ಈ ಕಾಲದಲ್ಲಿ ಒಂದು ಏಕಾತ ಸೈಟ್ ತಗೊಂತೀನಿ ಅಂದ್ರೆ 60, 80, 70 ಲಕ್ಷ ತನಕ ಹೋಗುತ್ತೆ. ಅಂತದ್ರಲ್ಲಿ ನೀವು ಫುಲ್ ರೆಡಿ ಮನೆನೇ ಕೊಡ್ತಾ ಇದ್ದೀರಾ. ಇನ್ನೊಂದು, ಮನೆಗಳು ಕ್ವಾಲಿಟಿ ಕಟ್ಟಿದ್ದೀರಾ ಸರ್? ಮನೆಗಳು ಕ್ವಾಲಿಟಿ ಆಗಿದೆ, ಪ್ಲಸ್ ಒಳಗಡೆ ಫರ್ನಿಶಿಂಗು ಮಾಡಿಸ್ಕೊಡ್ತಾರೆ ಸರ್. ಏನು ಅಂತಂದ್ರೆ ಇವಾಗ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ನಿಮಗೆ ಸೊ ಪ್ರತಿಯೊಂದು ಅಷ್ಟೇ ಪೇಂಟಿಂಗ್ ಏನಕ್ಕೆ ಮಾಡಿಲ್ಲ ಅಂತ ನಾನು ಹೇಳ್ತೀನಿ ಸರ್. ಸೊ ವೀಕ್ಷಕರು ಬರ್ತಾರೆ, ಅವ್ರಿಗೆ ಮನೆ ಇಷ್ಟ ಆಗುತ್ತೆ, ಅವ್ರಿಗೇನಾದ್ರೂ ಇಷ್ಟ ಆದಲ್ಲಿ ಪೇಂಟಿಂಗ್ ಅಷ್ಟೇ ಅವ್ರ ಸೆಲೆಕ್ಷನ್ ಬಿಟ್ಟಿರೋದು ಒಂದು ಕಾರಣಕ್ಕೆ ಇನ್ನು ಪೇಂಟ್ ಕೂಡ ಮಾಡಿಸಿಲ್ಲ. ಫರ್ನಿಶಿಂಗ್ ಮಾಡ್ಕೊಡ್ತೀನಿ ಅಂತಂದ್ರೆ ಫರ್ನಿಶಿಂಗ್ ಪಕ್ಕನಾ? ಪಕ್ಕ ಸರ್. ಇದೇ ರೇಟಲ್ಲಿ ಫರ್ನಿಶಿಂಗ್ ಆಗೋಗುತ್ತೆ. ಪ್ರತಿಯೊಂದು ಸರ್, ಮಂಚ, ಸೋಫಾ ಅವೆಲ್ಲ ಬಂದ್ಬಿಡುತ್ತೆ ನಮಗೆ. ವಾರ್ಡ್ರೋಬ್ ಎಲ್ಲ ಸಿಗ್ಬಿಡುತ್ತೆ. ಮಂಚ, ಸೋಫಾ ಬರಲ್ಲ, ಆಗ ವಾರ್ಡ್ರೋಬ್ಸ್, ಕಿಚನ್ ಯೂನಿಟ್, ವಾರ್ಡ್ರೋಬ್, ಕಿಚನ್ ಯೂನಿಟ್, ಲಾಫ್ಟ್, ಹೌದು ಪ್ರತಿಯೊಂದು ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ. ಜೊತೆಲಿ ನಮ್ಮ ಇಷ್ಟ ಪೇಂಟ್ ಕೂಡ ಹೊಡ್ಕೊಡ್ತೀವಿ. ಪೇಂಟ್ ಅದಕ್ಕೋಸ್ಕರ ಅದಕ್ಕೆ ಕಾರಣವಾಗಿ ಇನ್ನು ಪೇಂಟಿಂಗ್ ಯಾವ್ದು ಆಗಿಲ್ಲ ಸರ್. ಯಾವ್ದು ಪೇಂಟಿಂಗ್ ಆಗಿದೆಯೋ ಆ ಮನೆಗಳೆಲ್ಲ ಆಲ್ರೆಡಿ ಸೇಲ್ ಆಗಿದೆ ಅಂತ ಅರ್ಥ. ಅಂಡ್ ಮೇನ್ ಆಗಿ ಸೇಫ್ಟಿ ವೈಸ್ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಸೇಫ್ಟಿ ಗ್ರಿಲ್ ಇರ್ಬೋದು, ದೊಡ್ಡದಾದ ಗೇಟ್ಗಳು ನೀಟಾಗಿ ಮಾಡಿದ್ದಾರೆ. ವೀಕ್ಷಕರೇ ಬನ್ನಿ ಸರ್ ಜೊತೆ ಹೋಗೋಣ. ನಿಮಗೂ ಕೂಡ ಇಷ್ಟ ಇದೆ ಒಂದು ಒಳ್ಳೆ ಮನೆ ಪರ್ಚೇಸ್ ಮಾಡಬೇಕು ಬೆಂಗಳೂರಲ್ಲಿ, ಅದು ಕೂಡ 50 ಲಕ್ಷದ ಒಳಗಡೆ ಅಂತಿದ್ರೆ ಡೆಫಿನೆಟ್ಲಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಸರ್ ಒಂದು ಮನೆಯಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಖಂಡಿತ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಬನ್ನಿ ಸ್ಟಾರ್ಟ್ ಮಾಡೋಣ. ಸರ್ ಮೊದಲನೇ ಮನೆ ಸ್ಟಾರ್ಟ್ ಮಾಡೋಣ. ಸೊ ಇದು ಯಾವ ಫೇಸಿಂಗ್ ಸರ್? ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ ಇದು ಪ್ರಾಪರ್ಟಿ, ಬಟ್ ಮೇನ್ ಡೋರ್ ಬಂದು ನಿಮ್ಗೆ ನಾರ್ತ್ ಫೇಸಿಂಗ್ ಬರುತ್ತೆ ಸರ್. ಸೈಟಲ್ ಏರಿಯಾ ಬಂದು 17.5 by ನಿಮಗೆ 39 ಬರುತ್ತೆ. ಎಷ್ಟು ಸ್ಕ್ವೇರ್ ಫೀಟ್? ಸೊ ಅರೌಂಡ್ 700 ಸ್ಕ್ವೇರ್ ಫೀಟ್ಸ್ ಬರುತ್ತೆ ಸರ್. ಓಕೆ. ಅಂಡ್ ಮನೆ ಎಷ್ಟು ಚದರ ಕಟ್ಟಿದ್ದಾರೆ ಸರ್? ಮನೆ ಬಂದು ನಿಮಗೆ 7 ಚದರ ಬರುತ್ತೆ. 7 ಚದರ ಬರುತ್ತೆ. ನೋಡ್ಬಿಡೋಣ ಹಾಗಾದ್ರೆ. ಬನ್ನಿ ಸರ್ ನೋಡ್ಕೊಂಡ್ಬಿಡೋಣ.
ಫ್ರಂಟ್ ಅಲ್ಲೇ ತೋರಿಸ್ಬಿಡ್ತೀನಿ ಸರ್ ಫಸ್ಟ್. ಖಂಡಿತ ಸರ್. ಈ ರೋಡ್ ಹೇಳಿ ಸರ್, ಎಷ್ಟು ಅಗಲ ಇದೆ ಇದು ರೋಡ್? 25 ಫೀಟ್ ರೋಡ್ ಸರ್ ಇದು. ಓಕೆ, ಒಂದು ಪ್ರಾಪರ್ ರೋಡ್ ಇದೆ. ಹೌದು, ಪ್ರಾಪರ್ ರೋಡ್. ಕಾರ್ ನಿಲ್ಸಿದ್ದಾರೆ, ಆರಾಮ್ ಕಾರ್ ನಿಲ್ಸ್ಕೋಬಹುದು ನಾವು ಆರಾಮಾಗಿ ಸರ್, ಅಲ್ವಾ? ಮನೆ ಎದುರುಗಡೆನೆ ಕಾರ್ ನಿಲ್ಸ್ಕೋಬಹುದು. ರ್ಯಾಂಪ್ ಆಗ್ಲಿ, ಚಪ್ಪಡಿ ಆಗ್ಲಿ, ಜೊತೆಯಲ್ಲಿ ದೊಡ್ಡ ಆಗಿರುವಂತ ಗೇಟ್ ಆಗ್ಲಿ ಕಂಪ್ಲೀಟ್ ಆಗಿ ರೆಡಿ ಇದೆ ಅಲ್ವಾ ಸರ್? ಹೌದು. ಟೈಲ್ಸ್ ಎಲ್ಲ ಒಳ್ಳೆ ತಾನೆ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿ ಟೈಲ್ಸ್, ಪಾರ್ಕಿಂಗ್ ಟೈಲ್ಸ್ ಹಾಕಿದ್ದಾರೆ. ಸೊ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಇಲ್ಲಿ ಪ್ರತಿ ಬಿಲ್ಡಿಂಗ್ಗೂ ಸರ್ ಬೋರ್ ಹಾಕಿದ್ದಾರೆ. ಪ್ರತಿ ಬಿಲ್ಡಿಂಗ್ ಬೋರ್ ಇದೆಯಾ? ಪ್ರತಿ ಬಿಲ್ಡಿಂಗ್ ಬೋರ್ ಇದೆ. ಸೂಪರ್ ಅಲ್ಲ ಸರ್ ಇದು? 3 ಲಕ್ಷ ಬೋರ್ಗೆ ಹೋಯ್ತು. ಪ್ರತಿ ಬಿಲ್ಡಿಂಗ್ ಬೋರ್ ಇದೆ. ಒಂದ್ 450 ಅಡಿಗೆಲ್ಲ ನೀರ್ ಸಿಕ್ಕಿದೆ. ಸರಿ, 70 ಫೀಟ್ ಇಂದ ನೀರ್ ಸಿಕ್ಕಿದೆ. 450 ಅಡಿ ಆಳ ಹೋಗಿದ್ದಾರೆ. ಸೊ 2.5 ಇಂಚ್ ನೀರಂತೂ ಪಕ್ಕ ಸರ್. ಪಕ್ಕ ಅಂತೀರಾ? 2.5 ಇಂಚ್ ನೀರಂತೂ ಪಕ್ಕ. ಸೂಪರ್. ಇದು ಹಾಲ್ ಅಲ್ವಾ ಸರ್? ಇದು ಸರ್, ಇದು ಹಾಲ್, ಲಿವಿಂಗ್ ಏರಿಯಾ. ಸರ್ ಏನು ಅಂತ ಅಂದ್ರೆ, ಇದು ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇರೋದ್ರಿಂದ ಸ್ವಲ್ಪ ಇನ್ನೂ ಕೆಲಸ ಬಾಕಿ ಇದೆ. ಸೊ ಇಲ್ಲಿ ಬಂದು ವಾಸ್ಕಾಲು ಮತ್ತೆ ಮೇನ್ ಡೋರ್ ಬಂದು ಟೀ ಕುಡ್ಡೆ ಹಾಕ್ತಾರೆ. ಓಕೆ. ಸೊ ಆಮೇಲೆ ಇನ್ನೊಂದೇನು ಅಂತಂದ್ರೆ, ಇನ್ ಮಿಕ್ಕಿದ್ದು ರೂಮ್ಸ್ ಏನಿದೆ, ಸೊ ಅದೆಲ್ಲ ಫ್ಲಶ್ ಡೋರ್ಸ್ ಹಾಕ್ತಾರೆ ಸರ್. ಫ್ಲಶ್ ಡೋರ್ ಹಾಕ್ತಾರೆ. ಹೌದು, ಫ್ಲಶ್ ಡೋರ್ಸ್ ಹಾಕ್ತಾರೆ. ಪ್ಲಸ್ ಟಾಯ್ಲೆಟ್ಸ್ ಗೆ WPC ಡೋರ್ಸ್. ಹೌದು. ಓಕೆ. ಅಂಡ್ ಮೇಲ್ಗಡೆ ಇದು ಕೂಡ ಮಾಡ್ಕೊಡ್ತೀರಾ ಸರ್ ನೀವು? ಸರ್, ಫಾಲ್ ಸೀಲಿಂಗ್, ಪ್ರತಿಯೊಂದು ಫಾಲ್ ಸೀಲಿಂಗ್ ಪ್ಲಸ್ ಇಂಟೀರಿಯರ್ಸ್ ಫುಲ್ಲಿ ಫರ್ನಿಶ್ ಮಾಡಿ ಕೊಡ್ತಾರೆ ಸರ್. ರೆಡಿ ಮಾಡಿ ಕೊಡ್ತಾರೆ. ರೆಡಿ ಮಾಡಿ ಕೀ ಕೊಡ್ತಾರೆ ಸರ್. ಸೂಪರ್ ಅಲ್ವಾ ಸರ್? ನಮ್ಮ ವೀಕ್ಷಕರ ಆಸೆ ಅಂತೂ ಈಡೇರಿಸ್ಬಿಟ್ರಿ ನೀವು ಇವತ್ತು. ಇದು ರೂಮ್ ಅಲ್ವಾ? ಹೌದು ಸರ್, ಇದೊಂದು ರೂಮ್. ಓಕೆ, ಬನ್ನಿ ಸರ್. ಆಮೇಲೆ ರೂಮ್ ಅಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಅಳವಡಿಸಿದ್ದಾರೆ ಸರ್. ಇಲ್ಲೂ ಫಾಲ್ ಸೀಲಿಂಗ್ ಮಾಡ್ಬಿಟ್ಟಿದ್ದಾರಾ? ಓಹೋ, ಎಲ್ಲ ಮಾಡ್ಕೊಡ್ತಾರೆ, ಮುಗಿಸ್ಕೊಡ್ತಾರೆ. ಹೌದು. ಇದು ಇಂಪಾರ್ಟೆಂಟ್ ಸರ್, ಮುಗಿಸ್ಕೊಡ್ತಾರೆ ತಾನೆ ಸರ್? ಖಂಡಿತ ಮುಗಿಸ್ಕೊಡ್ಲೇಬೇಕು. ಸೊ ವೀಕ್ಷಕರ, ಹಾಗೆ ಮುಂದೆ ಬಂದ್ರೆ ಇದು ಕಿಚನ್. ಸೊ ಇಲ್ಲೂ ಕೂಡ ಜಾಗ ಇದೆ, ಸೇಫ್ಟಿ ಗ್ರಿಲ್ ಇದೆ. ಕರೆಕ್ಟ್. ಸೊ ಇದು ತುಂಬಾ ಖುಷಿ ಆಯ್ತು ಸರ್. ಈ ಬಜೆಟ್ ಅಲ್ಲಿ ಸೇಫ್ಟಿ ಗ್ರಿಲ್ ಎಲ್ಲ ಹಾಕೊಟ್ಬಿಟ್ಟಿದ್ದೀರಾ ಸರ್. ನಿಜ ಸರ್, ಪ್ರತಿಯೊಂದು ಅಷ್ಟೇ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತಂದ್ರೆ, ಬಟ್ ಇಷ್ಟು ಮಾಡಿದ್ದಾರೆ ಅಂತಂದ್ರೆ ನಾವು ನಂಬಿಕೆ ಇಡ್ಬೋದು, ಮಾಡ್ಕೊಡ್ತಾರೆ ಅಂತಾನೆ ನಂಬಿಕೆ ಇಡ್ಬೋದು ಸರ್. ಇದು ವಾಶ್ರೂಮ್ ಅಲ್ವಾ? ಇದು ವಾಶ್ರೂಮ್. ಇದೊಂದು ರೂಮ್. ಓ, 2 BHK ಸರ್ ಇದು? ಹಾ ಸರ್, 2 BHK. ಓ, ಅಡ್ಡಿಲ್ಲ, ಚೆನ್ನಾಗಿದೆ. ಸೊ ಇದೊಂದು ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಟೆರೆಸ್ ಅಲ್ವಾ? ಸರ್, ಟೆರೆಸ್ ಪ್ಲಸ್ ಸಿಂಟ್ಯಾಕ್ಸ್ ಇದು ಮಾಡೋದಕ್ಕೂ. ಸಿಂಟ್ಯಾಕ್ಸ್ ಎಷ್ಟು ಹಾಕೊಡ್ತಾರೆ ಸರ್ ಇಲ್ಲಿ? 1000 ಲೀಟರ್ ಸರ್. 1000 ಲೀಟರ್ ಬರುತ್ತಲ್ವಾ? ಬರುತ್ತೆ ಸರ್. ಪೈಪ್ ಲೈನ್ ಎಲ್ಲ ಆಗಿದೆ. ಅಂಡ್ ಬಟ್ಟೆ ಇದು ಮಾಡೋದಕ್ಕೆ ಹೌದು, ಇದು ರೆಡಿ ಇದೆ. ಸರಿ ಸರ್, ಈಗ ಹೇಳಿ ಸರ್, ಈ ಬಿಲ್ಡಿಂಗ್ ನ ಪ್ರೈಸ್ ಏನು? ಸರ್, ಈ ಬಿಲ್ಡಿಂಗ್ ಪ್ರೈಸ್ ಬಂದು 49 lakhs ಕೊಟ್ ಮಾಡ್ತಾ ಇದ್ದಾರೆ ಸರ್. 49 ಲಕ್ಷ. ಹೌದು. ಅದ್ರಲ್ಲೂ ಅಷ್ಟೇ ಸ್ಲೈಟ್ ನೆಗೋಷಿಯೇಬಲ್ ಆಗುತ್ತೆ ನಮ್ಮ ವೀಕ್ಷಕರಿಗೆ. ಖಂಡಿತ. ಓನ್ಲಿ ಕನ್ನಡಕರ ವೀಕ್ಷಕರಿಗೆ ನೆಗೋಷಿಯೇಬಲ್ ಆಗುತ್ತಲ್ವಾ ಸರ್? ನೋಡಿ, ಇಲ್ಲೇ ಬೇಕಾದ್ರೆ ಮೇನ್ ರೋಡ್ ತೋರಿಸಬಹುದು ನಮ್ಮ ವೀಕ್ಷಕರಿಗೆ, ಎಷ್ಟು ಹತ್ರದಲ್ಲಿ ಇದೆ ಮೇನ್ ರೋಡ್. ಹೌದು, ಅದು ವೀಕ್ಷಕರೇ ಇಲ್ಲೇ ತೋರಿಸ್ತೀನಿ ನಿಮ್ಗೆ. ಇಲ್ಲೇ ನೋಡಿ, ಜಾಸ್ತಿ ದೂರ ಇಲ್ಲ, ನಿಮ್ಮ ಮನೆ ಹಿಂದ್ಗಡೆನೆ ಮೇನ್ ರೋಡ್ ಸರ್. ಇಲ್ಲೇ ನಡ್ಕೊಂಡು ಹೋಗ್ಬೋದಲ್ಲ? ಖಂಡಿತ ಆರಾಮಾಗಿ ಹೋಗ್ಬೋದು ಸರ್. ಅಲ್ಲೇ ಅಂಗಡಿಗಳೆಲ್ಲ ಅಲ್ಲೇ ಇದೆ. ಹೌದು ಸರ್. ವೀಕ್ಷಕರೇ, ಅಂಗಡಿ ಎಲ್ಲ ಎಲ್ಲಿ ಅಂತ ನೋಡ್ತೀರಾ ನೋಡಿ, ಅಂಗಡಿ ಎಲ್ಲ ಇಲ್ಲೇ ಇದೆ, ಎಷ್ಟು ದೂರನೂ ಹೋಗ್ಬೇಕಾಗಿಲ್ಲ ಸರ್. ನಿಜ. ವೀಕ್ಷಕರೇ, ಸುತ್ತಮುತ್ತಲು ಏರಿಯಾನು ತೋರಿಸ್ಬಿಡ್ತೀನಿ. ಹೆಂಗಪ್ಪ ಇದೆ ಸುತ್ತಮುತ್ತಲು ಅಂತ. ಔಟ್ಸ್ಕರ್ಟಾ ಏನಿಲ್ಲ, ಇಲ್ಲೆಲ್ಲ ತುಂಬಿಕೊಂಡಿದೆ ಮನೆಗಳು. ಸರ್, ನೆಕ್ಸ್ಟ್ ಇದು ನೋಡ್ತಾ ಇರೋದು ಯಾವ ಫೇಸಿಂಗ್ ಸರ್ ಇದು? ಸರ್, ಇದು ಬಂದು ಈಸ್ಟ್ ಫೇಸಿಂಗ್ ಬರುತ್ತೆ ಪ್ರಾಪರ್ಟಿ. ಇದು ಈಸ್ಟ್ ಫೇಸಿಂಗ್ ಅಲ್ವಾ? ಈಸ್ಟ್ ಫೇಸಿಂಗ್. ಸೊ ಮೇನ್ ಡೋರ್ ಕೂಡ ಈಸ್ಟ್ ಫೇಸಿಂಗ್ ಬರುತ್ತೆ. ಈ ಕಡೆನೇ ಇದೆ. ಹೌದು. ಸೈಟಲ್ ಏರಿಯಾ ಏನಿದು ಸರ್? ಸೈಟಲ್ ಏರಿಯಾ ಬಂದು 21ವರೆಗೆ 40 ಬರುತ್ತೆ. ಅಂದ್ರೆ 800 ಸ್ಕ್ವೇರ್ ಫೀಟ್, 855 ಆರ್ 60 ಸ್ಕ್ವೇರ್ ಫೀಟ್ ವರೆಗೂ ಬರುತ್ತೆ. ಮನೆ ಎಷ್ಟು ಕಟ್ಟಿದ್ದಾರೆ ಇದರಲ್ಲಿ ಚದರ? ಸರ್, ಮನೆ ಬಂದು 7 ಚದರವರೆಗೂ ಕಟ್ಟಿದ್ದಾರೆ. 7.5. ಹೌದು. ಬನ್ನಿ ಸರ್, ನೋಡ್ಕೊಂಡ್ ಬಂದ್ಬಿಡೋಣ. ಬನ್ನಿ ಸರ್, ಬನ್ನಿ. ವೀಕ್ಷಕರೇ, ಒಂದು ಸಿಂಪಲ್ ಆಗಿರುವಂತ ಎಲಿವೇಶನ್ ಇದೆ. ಪೇಂಟ್ ಎಲ್ಲ ಮಾಡ್ಕೊಂಡ್ರೆ ನೀಟ್ ಆಗಿರುತ್ತೆ. ಹೌದು, ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಪೇಂಟಿಂಗ್. ಯಾವ್ದಾದ್ರು ಒಂದು ಬಿಲ್ಡಿಂಗ್ ತೋರಿಸಬಹುದು ನಾವು ನಮ್ಮ ವೀಕ್ಷಕರಿಗೆ, ಪೇಂಟ್ ಆದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಹೌದು ವೀಕ್ಷಕರೇ, ನೋಡಿ ಆ ಕಡೆ ಎಲ್ಲ ಒಂದು ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಅವ್ರವ್ರ ಇಷ್ಟಕ್ಕೆ ತಕ್ಕ ಪೇಂಟ್ ಮಾಡ್ಕೊಂಡಿದ್ದಾರೆ. ನೀವು ಬೇಕಾದ್ರೆ ಚೆನ್ನಾಗಿ ಮಾಡ್ಕೋಬಹುದು. ಬನ್ನಿ ಸರ್, ಮುಂದೆ ಹೋಗೋಣ. ಇದಕ್ಕೆ ಒಳ್ಳೆ ಪಾರ್ಕಿಂಗ್ ಸಿಗ್ತಾ ಇದೆ ಸರ್ ಇಲ್ಲಿ. ಇದಕ್ಕೆ ಒಳ್ಳೆ ಪಾರ್ಕಿಂಗ್ ಸ್ಪೇಸ್ ಇದೆ ನೋಡಿ, ಆರಾಮಾಗಿ ಒಂದು ಕಾರ್ ನಿಲ್ಲಿಸಬಹುದು ಇಲ್ಲಿ. ಹೌದು. ಸೂಪರ್ ಆಗಿದೆ. ಇದಕ್ಕೂ ಅಷ್ಟೇ ವಾಟರ್ ಫೆಸಿಲಿಟಿ, ಬೋರ್ವೆಲ್ ಇದೆ. ಆಮೇಲೆ ಸಂಪು ಅಷ್ಟೇ ಸುಮಾರು 7,500 8,000 ಲೀಟರ್ ಕೆಪಾಸಿಟಿ ಇದೆ. 7ರಿಂದ 8. ಹೌದು. ಓಕೆ. ಅಂಡ್ ಇಲ್ಲಿ ಒಳ್ಳೆ ಫ್ರಂಟ್ ಕ್ಲಾಡಿಂಗ್ ಟೈಲ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಹೌದು ಸರ್. ವೀಕ್ಷಕರೇ ನೋಡಬಹುದು, ಇಲ್ಲೂ ಕೂಡ ಫಾಲ್ ಸೀಲಿಂಗ್ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಫಾಲ್ ಸೀಲಿಂಗ್ ಇದೆ. ಲಾಟ್ರಿ. ವೀಕ್ಷಕರೇ, ಇಲ್ಲಿ ಮನೆಗಳು ಆರಾಮಾಗಿ ತಗೊಬಹುದು ನೀವು. ಸೊ ಇದು ಬಂದು ಹಾಲ್, ಲಿವಿಂಗ್ ರೂಮ್ ಇದು. ಸೊ ಲಿವಿಂಗ್ ರೂಮ್ ಪ್ಲಸ್ ಡೋರ್ಸ್ ತೋರಿಸೋದಾದ್ರೆ ಟೀ ಕುಡ್ ಯೂಸ್ ಮಾಡಿದ್ದಾರೆ. ಅಲ್ಲೂ ಇದೇ ತರ ಬರುತ್ತಲ್ವಾ? ಹೌದು ಸರ್, ಟೀ ಕುಡ್ ಪ್ಲಸ್ ವಾಸ್ಕಾಲ್. ಇಲ್ಲಿ ಇಂಟೀರಿಯರ್ ವರ್ಕ್ ನಡೀತಾ ಇದೆ. ಇಲ್ಲಿ ಇಂಟೀರಿಯರ್ ವರ್ಕ್ ನಡೀತಿದೆ, ವುಡ್ ವರ್ಕ್ ನಡೀತಿದೆ. ಇನ್ನೇನು ಒಂದ್ 2 ವಾರದಲ್ಲಿ ಫಿನಿಶ್ ಆಗುತ್ತೆ ಸರ್. ಈ ಕಡೆ ಬಂದ್ರೆ ಇದು ಕಿಚನ್ ಸರ್. ಕಿಚನ್ ಇಂಟೀರಿಯರ್ ಆಗಿದೆ. ಕಿಚನ್ ಇಂಟೀರಿಯರ್ ಆಗಿದೆ. ಎಲ್ಲ ನೋಡೋದಾದ್ರೆ ಗ್ಲಾಸಿ ಲ್ಯಾಮಿನೇಟ್ಸ್ ಯೂಸ್ ಮಾಡಿದ್ದಾರೆ. ಗ್ಲಾಸಿ ಲ್ಯಾಮಿನೇಟ್ಸ್ ಶುಗರ್ ಫಿನಿಶ್ ಅಲ್ಲಿ ಯೂಸ್ ಮಾಡಿರೋದು. ಇದೊಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಸರ್. ಇದೊಂದು ವಾಶ್ರೂಮ್ ಅಲ್ವಾ? ಟಿವಿ ಯೂನಿಟ್ ಜೊತೆಗೇನೆ ಇಲ್ಲೊಂದು ಸಣ್ಣದಾಗಿ ಒಂದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಬರುತ್ತೆ ಇದು. ಓಕೆ, ಸೂಪರ್ ಸರ್. ಮುಂದೆ ಹೋಗೋಣ. ಬನ್ನಿ ಸರ್. ಸೊ ಇದು ಒಂದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಆಯ್ತು ವಿತ್ ಅಟ್ಯಾಚ್ ಟಾಯ್ಲೆಟ್. ಸೊ ಇದೊಂದು ರೂಮ್. ಇದೊಂದು ಕಿಡ್ಸ್ ಬೆಡ್ರೂಮ್ ತರ ಯೂಸ್ ಮಾಡಬಹುದು ಅಲ್ವಾ? MS ರೈಲಿಂಗ್ಸ್ ಬರ್ತಾ ಇದೆ. ಆ್ಯಂಡ್ ನೋಡ್ಬೋದು, ಇದು ಇದರ
ಟೆರಸ್. ಸರಿ, ಇದು ಎಷ್ಟಾಗುತ್ತೆ ಈ ಬಿಲ್ಡಿಂಗ್? ಸರ್ ಈ ಬಿಲ್ಡಿಂಗ್ ಕಾಸ್ಟ್ ಬಂದು 60 lakhs ಕೋಟ್ ಮಾಡ್ತಾ ಇದ್ದಾರೆ. 60 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ನೆಗೋಷಿಯಬಲ್? ಸ್ಲೈಟ್ Slightly ಕನ್ನಡ ಕೋರ ವೀಕ್ಷಕರಿಗೆ ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಹೌದು. ನೆಕ್ಸ್ಟ್ ಯಾವ್ದು ನೋಡ್ತಾ ಇದೀವಿ ಸರ್ ನೆಕ್ಸ್ಟ್ ಬಂದು ಈ ಪ್ರಾಪರ್ಟಿ ಬಂದು ಗ್ರೌಂಡ್ +1 G+1 ಬರುತ್ತೆ ಸರ್. ಡೂಪ್ಲೆಕ್ಸ್ ಅಲ್ವಾ ಇದು? ಸರ್ ಡ್ಯೂಪ್ಲೆಕ್ಸ್ ಅಲ್ಲ, ಕೆಳಗಡೆ ಒಂದು 1 BHK ಮನೆ ಬರುತ್ತೆ, ಓಕೆ. ಮೇಲ್ಗಡೆ 2 BHK ಬರುತ್ತೆ. ಎರಡಿದ್ಯಾ? ಎರಡಿದೆ ಸರ್ ಇಲ್ಲಿ. ಓಕೆ ಓಕೆ ಓಕೆ. ಬೇಕಾದ್ರೆ ಬಾಡಿಗೆ ಕೊಡ್ಕೋಬಹುದು ಆರಾಮಾಗಿ. ಆ ತರ ಇದೆ. ಸರ್ ಸೈಟಲ್ ಏರಿಯಾ ಏನಿದು? ಸರ್ ಸೈಟಲ್ ಏರಿಯಾ ಬಂದು 20/40 ಬರುತ್ತೆ. ಎಕ್ಸಾಕ್ಟ್ 800 ಸ್ಕ್ವೇರ್ ಫೀಟ್ಸ್ ಬರುತ್ತೆ. 800 ಸ್ಕ್ವೇರ್ ಫೀಟ್. ಮನೆ ಎಷ್ಟು ಚದರ ಕಟ್ಟಿರೋದು ಸರ್? ಸರ್ ಮನೆ ಬಂದು 14 ಚದರ ಕಟ್ಟಿದ್ದಾರೆ ಸರ್. 14 ಚದರ ಕಟ್ಟಿದ್ದಾರೆ. ಹೌದು ಹೌದು. ಅಂಡ್ ಇದು ಯಾವ ಫೇಸಿಂಗ್ ಬರ್ತಾ ಇದೆ ಸರ್? ಈಸ್ಟ್ ಫೇಸಿಂಗ್ ಬರುತ್ತೆ ಸರ್. ಓಕೆ. ಇದು ಪಾರ್ಕಿಂಗ್ ಡಬಲ್ ಇದೆ ಅಲ್ವಾ ಸರ್ ಇಲ್ಲಿ? ಸರ್ ಇದು ಪಾರ್ಕಿಂಗ್ ಡಬಲ್ ಬರುತ್ತೆ. ಸರ್ ಹೇಳ್ಬೇಕು ಅಂತಂದ್ರೆ ಈ ಮನೆ ನಂಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಹೌದಾ ಸರ್? ಯಾಕಂದ್ರೆ ಎಷ್ಟು ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಅಂತಂದ್ರೆ ಇದು ತುಂಬಾ ಎಲಿವೇಶನ್ ವಿಚಾರಕ್ಕೆ ಆಗ್ಲಿ ಕನ್ಸ್ಟ್ರಕ್ಷನ್ ವಿಚಾರಕ್ಕೆ ಆಗ್ಲಿ ತುಂಬಾ ಚೆನ್ನಾಗಿ ಅದು ಇಂಗಡಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಸರ್. ಹೇಳ್ಬೋದು ಅಂತ ಹೇಳ್ತೀರಾ? ಓಕೆ. ಅಂಡ್ ಇಲ್ಲಿ ಸಂಪ್ ಇದೆ. ಎಷ್ಟು ಲೀಟರ್ ಸಂಪ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು ಬಂದು 9,000 ಲೀಟರ್ ಕೆಪಾಸಿಟಿ ಹೊಂದಿರುವಂತ ಸಂಪ್. 9,000 ಲೀಟರ್ ಕೆಪಾಸಿಟಿ ಇರೋದು. ಅಂಡ್ ಫ್ರಂಟ್ ಕ್ಲಾಡಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸರ್. ಹೌದು. 2x4 ಟೈಲ್ಸ್ ಯೂಸ್ ಮಾಡಿರೋದಲ್ವಾ ಇದು? ತುಂಬಾ ಚೆನ್ನಾಗಿದೆ ವೀಕ್ಷಕರೇ, ನೋಡ್ತಾ ಇರ್ಬೋದು. ಅಂಡ್ ಗ್ರಾನೈಟ್ ಇಂದ ಫಿನಿಶಿಂಗ್ ಕೊಟ್ಟಿದ್ದಾರೆ ಎಲ್ಲಾ ಕಡೆ. ಕರೆಕ್ಟ್. ಗ್ರಾನೈಟ್ ಸ್ಟೆಪ್ ಇರ್ಬೋದು ನೋಡಿ, 2 ಸ್ಟೆಪ್ ಹತ್ಬಿಟ್ಟು ಹೋಗೋ ತರ. ಜೊತೆಲಿ ಇಲ್ಲಿ ನಿಮ್ಗೆ ಟೀಕ್ ನ ಫ್ರೇಮ್ ಮತ್ತೆ ಟೀಕ್ ನ ಡೋರ್ ಬರುತ್ತೆ. ಆ ಮನೇಲಿ ನೋಡಿದ್ವಲ್ಲ ಅದೇ ತರ. ಓಕೆ. ಇದು ಹಾಲ್ ಅಲ್ವಾ ಸರ್ ಇದು? ಹೌದು ಸರ್, ಹಾಲ್. ಸೊ ವೀಕ್ಷಕರೇ ಒಂದು 12 ಅಡಿಗೆ 12 ಅಡಿ ಹಾಲ್ ಬರ್ತಾ ಇದೆ. ಸೊ ವೀಕ್ಷಕರೇ ಇದು ಕಿಚನ್ ನಿಮಗೆ ಅರೌಂಡ್ 7 ಫೀಟ್ಗೆ ಒಂದು 10 ಫೀಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಲಾಫ್ಟ್ ಮಾಡಿ ಕೊಡ್ತಾರೆ. ಅಂಡ್ ಇಲ್ಲಿ ನಿಮಗೆ ಕಿಚನ್ ಕೌಂಟರ್ಗಳನ್ನು ಕೂಡ ಮಾಡ್ಕೊಡ್ತಾರೆ. ಬೆಡ್ರೂಮ್ ಬರುತ್ತೆ. ಸಿಂಗಲ್ ಬೆಡ್ರೂಮ್ ಅಲ್ವಾ ಇಲ್ಲಿ? 1 BHK. 1 BHK. ಇಲ್ಲಿ ಫ್ರಂಟ್ ಕ್ಲಾಡಿಂಗ್ ಕೂಡ ಟೈಲ್ಸ್ ಹಾಕಿದ್ದಾರೆ. ಹೌದು. ಅಂಡ್ ಇಲ್ಲೆಲ್ಲ ಸುತ್ತಲೂ ನೋಡಿ ವೀಕ್ಷಕರೇ ಬಾರ್ಡರ್ ಕೂಡ ಮಾಡಿದ್ದಾರೆ, ಗ್ರಾನೈಟ್ ಬಾರ್ಡರ್. ಓ, ಇದ್ರ ಹಾಲ್ ತುಂಬಾ ದೊಡ್ಡದಿದೆ ಸರ್ ಇದು? ಹಾ ಸರ್, ಇದು 2 BHK ಬರುತ್ತೆ. ಸೊ 2 ಬೆಡ್ರೂಮ್ಸ್. ಇದು ಅಷ್ಟೇ ಇಂಟೀರಿಯರ್ ವರ್ಕ್ ಏನು ಆಗಿಲ್ಲ, ನಡೀತಾ ಇದೆ ಸರ್. ಮುಗಿಸ್ಕೊಡ್ತಾರೆ ಎಲ್ಲ. ಮೇಲ್ಗಡೆ ಫಾಲ್ ಸೀಲಿಂಗು. ಈ ಕಡೆ ಬಂದ್ರೆ ನಿಮಗೆ ಅರೌಂಡ್ 9 ಫೀಟ್ ಬೈ 8 ಫೀಟ್ಗೆ ನಿಮಗೆ ಒಂದು ಕಿಚನ್. ಹೌದು. ಈ ಕಡೆ ಬಂದ್ರೆ ಒಂದು ಕಾಮನ್ ಟಾಯ್ಲೆಟ್ ಬರುತ್ತೆ ಸರ್. 4x5 ಟಾಯ್ಲೆಟ್. ಹೌದು. ಓಕೆ. ಅಂಡ್ ಈ ಕಡೆ ಬಂದ್ರೆ 2 ಬೆಡ್ರೂಮ್. ಓಕೆ. 10x10 ಬೆಡ್ರೂಮ್. ಹೌದು ಸರ್. ಇಲ್ಲಿ ವಾರ್ಡ್ರೋಬ್ ಬರುತ್ತೆ. ಕರೆಕ್ಟ್. ಸೊ ಇಲ್ಲಿ ಇದು ಅಂಡ್ ಅಟ್ಯಾಚ್ ಬಾತ್ರೂಮ್. ಒಂದು ಬೆಡ್ರೂಮ್. ಇದು ಚಿಲ್ಡ್ರನ್ ಬೆಡ್ರೂಮ್. ಅದು ಕೂಡ ಫಾಲ್ ಸೀಲಿಂಗ್. ಸೊ ಫಾಲ್ ಸೀಲಿಂಗ್ ಬಿಡ್ತಾನೆ ಅಲ್ಲ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಅಲ್ವಾ? ಹೌದು ಸರ್. ಓಕೆ, ಸೂಪರ್. ಸೊ ಇಲ್ಲಿಂದ ಮೇಲೆ ಹೋದ್ರೆ ಟೆರಸ್ ಅಲ್ವಾ? ಹೌದು ಸರ್. ಸರ್ ಇಲ್ಲಿ ನಾನೀಗ ಪ್ರೈಸ್ ಕೇಳ್ಬಿಡ್ತೀನಿ, ಇದ್ರ ಪ್ರೈಸ್ ಏನಾಗುತ್ತೆ ಸರ್ ಇಲ್ಲಿ? ಸರ್ ಇಲ್ಲಿ ಈ ಬಿಲ್ಡಿಂಗ್ ಬಂದು ಗ್ರೌಂಡ್ G+1. ಸೊ ಇವ್ರು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 85 lakhs ಸರ್. 85 ಲಕ್ಷ. ನೆಗೋಷಿಯಬಲ್? ಹೌದು ಸರ್, ನೆಗೋಷಿಯಬಲ್ ಆಗುತ್ತಲ್ವಾ? ಖಂಡಿತ ಸರ್. ಓಕೆ. ಸೊ ಇಲ್ಲಿ ರೆಂಟಿಗೆ ಕೊಡ್ಬೋದಲ್ವಾ ಆರಾಮಾಗಿ? ಈ ರೆಂಟ್ ಎಷ್ಟು ಬರ್ಬೋದು ಸರ್ 1 BHK ಅಂತಂದ್ರೆ? ಸರ್ ಟೋಟಲ್ ಬಿಲ್ಡಿಂಗ್ ಏನಾದ್ರು ರೆಂಟ್ ಕೊಟ್ರೆ 1 BHK 2 BHK ಎರಡು ರೆಂಟ್ ಕೊಟ್ರೆ 25,000 rupees to 30,000 rupees ಆರಾಮಾಗಿ 25,000 ಬಿಡ್ಬೋದು, ಆರಾಮಾಗಿ ಬಿಡ್ಬೋದು. ಹೌದು. ಗ್ಯಾರಂಟಿ ಅಲ್ವಾ ಇದು? ಸರ್ ಈ ಮನೆ ಬಗ್ಗೆ ಹೇಳಿ. ಫೇಸಿಂಗು? ಸರ್ ಈ ಮನೆ ಫೇಸಿಂಗ್ ಬಂದು ವೆಸ್ಟ್ ಬರುತ್ತೆ. ಓಕೆ. ಸೊ ಬರೀ ಗ್ರೌಂಡ್ ಫ್ಲೋರ್ ಇರುವಂತದ್ದು ಇದು. ಸೊ ಇದ್ರ ಸೈಟಲ್ ಏರಿಯಾ ಬಂದು ನಿಮಗೆ 34.25 ಬೈ 19 ಬರುತ್ತೆ. 19 ಬರ್ತಾ ಇದೆ. ಸೊ ಸುಮಾರು ನಿಮಗೆ 920 ಸ್ಕ್ವೇರ್ ಫೀಟ್ಸ್ ವರೆಗೂ ಬರುತ್ತೆ ಸರ್. ಇದು ಕಟ್ಟಿರೋದು ಎಷ್ಟು ಚದರ? ಸರ್ ಕಟ್ಟಿರೋದು ಬಂದು ನಿಮಗೆ 8.5 ಚದರವರೆಗೂ ಕಟ್ಟಿದ್ದಾರೆ. 8.5? ಹೌದು. ಓಕೆ ಸರ್, ಬನ್ನಿ ಸರ್, ನೋಡ್ಕೊಂಡು ಬಂದ್ಬಿಡೋಣ ಇದ್ರ ಬಗ್ಗೆ. ಓಕೆ. ಇದು ಪಾರ್ಕಿಂಗ್ ಒಳ್ಳೆ ದೊಡ್ಡದಾಗಿದೆ ಸರ್. ಇದು ಸ್ಪೇಷಿಯಸ್ ಆಗಿದೆ ಪಾರ್ಕಿಂಗ್. ಸೊ ಪ್ಲಸ್ ಸಂಪು ಇದೆ. ಹೌದು. ಸಂಪ್ ಕೆಪಾಸಿಟಿ ಬಂದು ನಿಮ್ಗೆ ಒಂದು 9,000 ಲೀಟರ್ ವರೆಗೂ ಇಡಿಸುತ್ತೆ. 9,000 ಲೀಟರ್. ಅಂಡ್ ಎಲ್ಲ ಮನೆಯಲ್ಲೂ ಈಗ ನಾವು ನೋಡಿದ್ವಲ್ಲ, ಬೋರ್ ಇದೆ ತಾನೆ? ಎಲ್ಲಾ ಮನೆಯಲ್ಲೂ ಬೋರ್ ಇದೆ, ಎಲ್ಲಾ ಬೋರಲ್ಲೂ ನೀರಿದೆ. ಒಳ್ಳೆ ಕರೆಕ್ಟ್ ಆಗಿ ಹೇಳಿದ್ರೆ ಸೂಪರ್. ಓಕೆ. ಆಮೇಲೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಪಾತ್ವೇ ಇದೆ. ಅಂಡ್ ಗ್ರಾನೈಟ್ ನ ಫ್ಲೋರಿಂಗ್ ಇದೆ. ಕರೆಕ್ಟ್ ಸರ್. ಗ್ರಾನೈಟ್ ಬಾರ್ಡರ್ ಕೊಡ್ತಾ ಇದಾರೆ ವೀಕ್ಷಕರೇ ನೋಡಿ. ಗ್ರಾನೈಟ್ ನ ಬಾರ್ಡರ್, ಟೀಕ್ ವುಡ್ ನ ಫ್ರೇಮು, ಟೀಕ್ ವುಡ್ ನ ಡೋರ್ ಅಲ್ವಾ ಸರ್? ಹೌದು ಸರ್. ಇದು ಇಂಟೀರಿಯರ್ ನಡೀತಾ ಇದೆ ಸರ್. ಎಲ್ಲ ಇಂಟೀರಿಯರ್ ಕೆಲಸ ನಡೀತಿದೆ, ಎಲ್ಲ ಫಿನಿಶಿಂಗ್ ಸ್ಟೇಜ್ ಅಲ್ಲಿ ಇದೆ ಸರ್. ಫಾಲ್ ಸೀಲಿಂಗ್ ಎಲ್ಲ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡ್ಬಿಟ್ಟಿದ್ದಾರೆ ಸರ್. ನಾ ಎಲ್ಲ ಒಂದೇ ಮಾಡಿರ್ತಾರೆ ಅನ್ಕೊಂಡೆ. ಎಲ್ಲ ಬೇರೆ ಬೇರೆ ಡಿಸೈನ್. ಅಂಡ್ ಎಲ್ಲ ಕಡೆ ಗ್ರಾನೈಟ್. ಓಕೆ. ಅಂಡ್ ಇಲ್ಲಿಂದ ನೋಡಿ, ಇಲ್ಲಿ ಟಿವಿ ಯೂನಿಟ್ ಮಾಡ್ತಾ ಇದ್ದಾರೆ. ಫಸ್ಟ್ ಟಿವಿ ಯೂನಿಟ್ ತೋರಿಸ್ಬಿಡ್ತೀನಿ ವೀಕ್ಷಕರೇ. ಡಿಫ್ರೆಂಟ್ ಡಿಸೈನ್ಸ್ ಇರುವಂತಹ ಟಿವಿ ಯೂನಿಟ್ಗಳು. ಅರೌಂಡ್ 7 ಫೀಟ್ ಬೈ 10 ಫೀಟ್ ಇದು ನಿಮಗೆ ಕಿಚನ್ ಬರ್ತಾ ಇರುವಂತದ್ದು. ಅಂಡ್ ಕಿಚನ್ ಕೂಡ ಆಲ್ಮೋಸ್ಟ್ ರೆಡಿ ಆಗಿದೆ ಅಂತ ಹೇಳ್ಬೋದು. ಕಿಚನ್ ಕೌಂಟರ್ ಕೂಡ ರೆಡಿ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಓಕೆ. ವರ್ಕಿಂಗ್ ನಡೀತಾ ಇದೆ. ವಾಶ್ ಬೇಸಿನ್ಸು, ಲಾಫ್ಟ್ ರೆಡಿ ಇದೆ. ಹೌದು.
ಸೊ ಎಲ್ಲ ಕಡೆ ಇದೇ ತರ ಲಾಫ್ಟ್ ಎಲ್ಲ ಮಾಡ್ಕೊಡ್ತಾರಲ್ವಾ ಸರ್ ಇದು? ಹೌದು ಸರ್, ಇಂಟೀರಿಯರ್ಸ್ ಪ್ರತಿಯೊಂದು ಅಷ್ಟೇ ಲಾಫ್ಟು ಪ್ಲಸ್ ಸಾರಿ ಕಿಚನ್ ಬ್ಯಾಸ್ಕೆಟ್ಸ್, ಪ್ರತಿಯೊಂದು ಕೌಂಟರ್ಸ್ ಎಲ್ಲ ಒಂದು ಮಾಡ್ಕೊಡ್ತಾರೆ. ಸೊ ಇದು 5x4 ಕಾಮನ್ ಟಾಯ್ಲೆಟ್ ಅಲ್ವಾ? ಓಕೆ, 2 BHK ಸರ್ ಇದು? ಸರ್ ಹೌದು, 2 BHK ಬರುತ್ತೆ ಇದು. ಇದು ಫಸ್ಟ್ ಬೆಡ್ರೂಮ್ ವೀಕ್ಷಕರೇ, ನೋಡ್ತಾ ಇರ್ಬೋದು 10x9 ಬರ್ತಾ ಇದೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ನಿಮಗೆ ಇದು ಬರ್ತಾ ಇದೆ, ಫಾಲ್ ಸೀಲಿಂಗ್ ಕೊಡ್ತಾ ಇದ್ದಾರೆ, ಜೊತೆಲಿ ಲಾಫ್ಟ್ ವಿತ್ ವಾರ್ಡ್ರೋಬ್ ಕಂಪ್ಲೀಟ್ ಆಗಿ. ಓಕೆ, ಸೂಪರ್. ಮುಂದೆ ಬಂದ್ಬಿಡೋಣ. ಇನ್ನೊಂದು ರೂಮು, ಈ ರೂಮ್ ದೊಡ್ಡದು ಸರ್ ಇದು, 10x10 ಜಾಸ್ತಿನೇ ಇದೆ ಅಂತ ಹೇಳ್ಬಿಟ್ಟು 10x11 ಇರ್ಬೋದು ಅನ್ಕೊಂತೀನಿ ನಾನು ಇದು ಆ್ಯಕ್ಚುಲಿ. ಸೊ ಇಲ್ಲೂ ಅಷ್ಟೇ ನಿಮಗೆ ಲಾಫ್ಟು, ವಾರ್ಡ್ರೋಬು ಆ್ಯಂಡ್ ಫಾಲ್ ಸೀಲಿಂಗು ವಿತ್ ಅಟ್ಯಾಚ್ ಬಾತ್ರೂಮು. ಅಟ್ಯಾಚ್ ಬಾತ್ರೂಮ್ ದೊಡ್ಡದಾಗಿದೆ, ಇದು 6x4 ಇದೆ ವೀಕ್ಷಕರೇ, ನೋಡ್ತಾ ಇರ್ಬೋದು. ಎಲ್ಲ ಕೂಡ ಟೈಲ್ಸ್ ಮಾಡಿಬಿಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಹೌದು ಸರ್. ಇದು ಡೋರ್ ಅಲ್ವಾ? ಇದು ಡೋರ್ಗೋಸ್ಕರ, ವಾರ್ಡ್ರೋಬ್ ಡೋರ್ಗೋಸ್ಕರ ತಂದಿರುವಂಥದ್ದು. ಓಕೆ, ಸೂಪರ್ ಸರ್. ಸರ್ ಇಲ್ಲೂ 1000 ಲೀಟರ್ ಟ್ಯಾಂಕ್ ಎಲ್ಲ ಹಾಕೊಡ್ತೀರಲ್ವಾ? ಎಲ್ಲ ಹಾಕೊಡ್ತೀವಿ ಟೆರೆಸ್ ಅಲ್ಲಿ. 1000 ಲೀಟರ್ ಟ್ಯಾಂಕ್ಸ್, ಸಿಂಟ್ಯಾಕ್ಸ್ ಎಲ್ಲ ಒಂದು ಅಳವಡಿಸ್ಕೊಡ್ತೀರಾ ಸರ್? ಇಲ್ಲಿ ಪ್ರೈಸಿಂಗು ಹೇಳ್ಬಿಡಿ ಸರ್. ಸರ್ ಈ ಪ್ರೈಸಿಂಗು ಓನರ್ ಬಂದು 75 lakhs ಕೋಟ್ ಮಾಡ್ತಾರೆ. 75 ಹೇಳ್ತಾ ಇದ್ದಾರೆ. ಓಕೆ, ಸ್ಲೈಟ್ ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಕ್ವಶನ್ ಇದೆ, ಸೊ ಯಾರಾದ್ರೂ ಇದ್ರ ಮೇಲೆ ಇನ್ನ ಮನೆ ಕಟ್ಟಬೇಕು ಅಂದ್ರೆ ಪರ್ಮಿಷನ್ ಇದೆಯಾ ಸರ್? ಇದೆ ಸರ್, ಖಂಡಿತ ಇದೆ, ಕಟ್ಕೋಬಹುದು ಆರಾಮಾಗಿದೆ. ಪಿಲ್ಲರ್ ಸರ್, ಎಲ್ಲ ಪಿಲ್ಲರ್ ಕನ್ಸ್ಟ್ರಕ್ಷನ್, ಫ್ರೇಮ್ ಸ್ಟ್ರಕ್ಚರ್ ಮಾಡಿ ಕಂಟಿನ್ಯೂ ಮಾಡ್ಕೋಬಹುದು. ಎಷ್ಟು ಫ್ಲೋರ್ ಕಟ್ಬೋದು ನಾವು ನಿಮ್ ಪ್ರಕಾರ? ಸರ್ ಇಲ್ಲಿಂದ ಇನ್ನೊಂದು 3 floors ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಹೇಳ್ತೀರಾ? ಮಾಡ್ಕೋಬಹುದು. ಓಕೆ ಹೇಳಿ. ಫೇಸಿಂಗ್ ಸರ್ ಈ ಮನೆ ಫೇಸಿಂಗ್ ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ. ಸೈಟ್ ಸೈಟ್ ಬಂದು 790 ಸ್ಕ್ವೇರ್ ಫೀಟ್ಸ್ ಬರುತ್ತೆ ಸರ್. ಇದು ಎಷ್ಟು ಬೈ ಎಷ್ಟು ಬರುತ್ತೆ ಇದು? ಸರ್ ಇದು ಬಂದು 18x20 ಬರುತ್ತೆ ಸರ್. ಓಕೆ, ಎಷ್ಟು ಚದರ ಕಟ್ಟಿದ್ದೀರಾ ಸರ್ ಇಲ್ಲಿ? ಸರ್ ಇದು ಬಂದು ನಿಮಗೆ ಸುಮಾರು ಒಂದು 6.5 ಚದರವರೆಗೂ ಕಟ್ಟಿದ್ದಾರೆ. 6.5 ಚದರ. ಓಕೆ, ಓನ್ಲಿ ಗ್ರೌಂಡ್ ಮಾತ್ರ ಅಲ್ವಾ ಇದು? ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಬನ್ನಿ ಸರ್. ಸರ್ ಪಕ್ಕದಲ್ಲಿ ಇಲ್ಲಿ ಡಿಸೈನರ್ ಟೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ ನೀಟಾಗಿ. ಓಕೆ, ನೀವು ಹೇಳಿದ್ದು ಪೇಂಟ್ ಕೂಡ ಮಾಡ್ಕೊಡ್ತಾರೆ ಅಲ್ವಾ? ಹೌದು ಸರ್. ಸೊ ಇದು ಪಾರ್ಕಿಂಗ್ ಏರಿಯಾ, ಆರಾಮಾಗಿ ಒಂದು ಕಾರು, ಒಂದೆರಡು ಬೈಕ್ ಆರಾಮಾಗಿ ನಡೆಸಬಹುದು. ಓಕೆ, ಹಾಗೆ ಮುಂದೆ ಹೋಗ್ಬಿಡೋಣ. ಬನ್ನಿ ಸರ್. ಪಾತ್ವೇ ಇದೆ ವೀಕ್ಷಕರೇ, ಅಂಡ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಸೊ ಸೆಟ್ ಬ್ಯಾಕ್ ಅಂತೂ ಎಲ್ಲದರಲ್ಲೂ ಬಿಟ್ಬಿಟ್ಟಿದ್ದಾರೆ ಅಲ್ವಾ? ಸೊ ಆಲ್ಮೋಸ್ಟ್ ಕಂಪ್ಲೀಟೆಡ್ ಮನೆ ಅಂತ ಹೇಳ್ಬೋದು ಇದನ್ನ. ಅಂಡ್ ನೀವು ಹೇಳಿದ್ರಿ ಟೀಕ್ವುಡ್ ನ ಡೋರು. ಹೌದು ಸರ್, ಟೀಕ್ವುಡ್ ನ ಡೋರ್ ಇದು. ಕಂಪ್ಲೀಟೆಡ್ ಅಲ್ವಾ ಇದು? ಹೌದು, ಟೀಕ್ವುಡ್ ಡೋರು, ಟೀಕ್ವುಡ್ ಫ್ರೇಮು, ಜೊತೆಲಿ ಹಾಲು. ಏನ್ ಸೈಜ್ ಸರ್? ಇದೊಂದು 15x15 ಇರ್ಬೋದು ಅಲ್ವಾ? ಅರೌಂಡ್ ಪಕ್ಕ ಇದೆ. ಅಂಡ್ ಇದು ಕೂಡ ಕಂಪ್ಲೀಟ್ ಆಗ್ಬಿಟ್ಟಿದೆ. ಕಂಪ್ಲೀಟ್ ಆಗಿದೆ. ಪೂಜಾ ರೂಮ್ ಕಂಪ್ಲೀಟ್ ಆಗಿದೆ ವೀಕ್ಷಕರೇ. ಅಂಡ್ ನೋಡಿ, ಇದಕ್ಕೆಲ್ಲ ಬಾರ್ಡರ್ ಮಾಡಿದ್ದಾರೆ ವಿಂಡೋಸ್ಗಳಿಗೆ, ವುಡನ್ ವಿಂಡೋಸ್ ವಿತ್ ಬಾರ್ಡರ್. ಅಂಡ್ ಇಲ್ಲಿ ಟಿವಿ ಯೂನಿಟ್. ಸೊ ಇಲ್ಲಿ ಒಂದು ಕಿಚನ್ ಬರುತ್ತೆ ಸರ್. ಕಿಚನ್ ರೆಡಿ ಇದೆ ಸರ್. ಇದು ಕಿಚನ್ ರೆಡಿ ಆಗಿದೆ ಸರ್. ಈ ಮನೆ ಆಲ್ಮೋಸ್ಟ್ ಕಂಪ್ಲೀಟೆಡ್ ಅಲ್ವಾ? ಸೊ ವೀಕ್ಷಕರೇ, ಇದು ನಿಮಗೆ 6x8 ಅಥವಾ 9 ಬರುತ್ತೆ ಅಂತ ಹೇಳ್ಬೋದು. ಇಲ್ಲಿ WPC ಡೋರ್ ಇದೆ. ಅಂಡ್ ಇಲ್ಲಿ ಮೇಲ್ಗಡೆ ನಿಮಗೆ ಲಾಫ್ಟ್ ಬರ್ತಾ ಇದೆ ಕಂಪ್ಲೀಟ್ ಆಗಿ. ಅಂಡ್ ಇಲ್ಲಿ ನಿಮಗೆ ಸೆಂಟರ್ ಯೂನಿಟ್, ಕಿಚನ್ ಕ್ಯಾಬಿನೆಟ್ ಎಲ್ಲದೂ ಕೂಡ ರೆಡಿ ಇದೆ. ನೋಡಿ, ಎಲ್ಲದೂ ರೆಡಿ ಇದೆ. ಬಾಟಲ್ ಪುಲ್ಔಟು ಪ್ರತಿಯೊಂದು ಕೂಡ ಇಲ್ಲಿ ರೆಡಿ ಇದೆ. ಓಕೆ, ಬನ್ನಿ. ಇಲ್ಲಿ ಯುಟಿಲಿಟಿ ಮಾಡ್ಕೋಬೋದಲ್ವಾ? ಆರಾಮಾಗಿ. ನೋಡಿ ವೀಕ್ಷಕರೇ, ನೋಡಿದ್ರ ಪಕ್ಕದಲ್ಲಿ ಕೂಡ ಖಾಲಿ ಜಾಗಗಳು, ಪಕ್ಕದಲ್ಲೇ ಮೇನ್ ರೋಡು. ನಾನು ಇಲ್ಲೇ ರೋಡ್ ಇದೆ, ಮೇನ್ ರೋಡು, ಹಿಂಗೆ ಹೋಗ್ಬಿಡ್ಬೋದು ಮೇನ್ ರೋಡ್ಗೆ. ಮಾಸ್ಟರ್ ಬೆಡ್ರೂಮು. ಓಕೆ, ಸೊ ವೀಕ್ಷಕರೇ, ಇದು ಮಾಸ್ಟರ್ ಬೆಡ್ರೂಮು 10x10 ಇದೆ. ಆ್ಯಂಡ್ ಇದು ನಿಮಗೆ ಇದಿದೆ, ವಾರ್ಡ್ರೋಬ್ ಮಾಡಿದ್ದಾರೆ ಇಲ್ಲಿ ಕಂಪ್ಲೀಟ್ ಆಗಿ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಎಷ್ಟಿರ್ಬೋದು? ಇದು ಒಂದು 4x5. ಓಕೆ, ವಾಶ್ರೂಮ್ ಇರುವಂಥದ್ದು. ಓಕೆ, ಆ ಕಡೆ ಒಂದು ಬೆಡ್ರೂಮ್ ಇದೆ ಅಲ್ವಾ? ಹೌದು ಸರ್. 2 BHK. ಇದು ಪ್ಯಾನ್ಲಿಂಗ್ ಎಲ್ಲ ಮಾಡಿದ್ದಾರೆ ಸರ್. ಇದು ನೀಟಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ವೀಕ್ಷಕರೇ, ನೋಡ್ಬೋದು. ಸೊ ಇಲ್ಲೊಂದು 10x10 ಒಂದು ಬೆಡ್ರೂಮ್ ಇದೆ. ಕರೆಕ್ಟ್. ಸೊ ಇದು ಕೂಡ ಪ್ಯಾನ್ಲಿಂಗ್ ಎಲ್ಲ ಮಾಡಿದ್ದಾರೆ. ಮೇಲ್ಗಡೆ ಫಾಲ್ ಸೀಲಿಂಗು, ವಾರ್ಡ್ರೋಬ್ಗಳು ಎಲ್ಲ, ಎವ್ರಿಥಿಂಗ್ ಸರ್. ರೆಡಿ ಇದೆ. ಸರಿ ಸರ್, ಈ ಮನೆಗೆ ಏನ್ ಹೇಳ್ಕೊಟ್ ಮಾಡ್ತಾ ಇದ್ದಾರೆ ಸರ್? ಸರ್ ಈ ಮನೆಗೆ ಈ ಓನರ್ ಬಂದು 60 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಸರ್. 60 ಲಕ್ಷ? ಹೌದು. ನೆಗೋಷಿಯಬಲ್ ಇದೆ. ಓಕೆ, ಸೂಪರ್. ಸರ್ ಈ ಮನೆ ಬಗ್ಗೆ ಹೇಳಿ, ಏನ್ ಫೇಸಿಂಗ್ ಇದೆ ಆಕ್ಚುಲಿ? ಸರ್ ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ ಇದು ಪ್ರಾಪರ್ಟಿ. ಓಕೆ, ಅಂಡ್ ಸೈಟಲ್ ಏರಿಯಾ? ಸರ್ ಸೈಟಲ್ ಏರಿಯಾ ಬಂದು 35x20 ಬರುತ್ತೆ. ಎಷ್ಟು ಸ್ಕ್ವೇರ್ ಫೀಟ್ ಆಗುತ್ತೆ? 700 ಸ್ಕ್ವೇರ್ ಫೀಟ್. ಎಷ್ಟು ಚದರ ಮನೆ ಕಟ್ಟಿದ್ದಾರೆ ಇದರಲ್ಲಿ? ಸರ್ ಇದರಲ್ಲಿ ಒಂದು 15 ಚದರ ಮನೆ. 15 ಚದರ ಮನೆ ಕಟ್ಟಿರುವಂತದ್ದು. ಅಂಡ್ ಇದು 2 BHK ಅಲ್ವಾ? ಗ್ರೌಂಡ್ ಫ್ಲೋರ್ ಮಾತ್ರ? ಗ್ರೌಂಡ್ ಫ್ಲೋರ್ ಮತ್ತೆ ಡೂಪ್ಲೆಕ್ಸ್ ಮನೆ ಸರ್. ಇದು ಡೂಪ್ಲೆಕ್ಸಾ? ಓಕೆ, ತೋರಿಸ್ಬಿಡೋಣ. ಮೇನ್ ಆಗಿ ಫಸ್ಟ್ ಇಲ್ಲಿ ಪಾರ್ಕಿಂಗ್ ಏರಿಯಾ. ವೀಕ್ಷಕರೇ, ಮಳೆ ಬರ್ತಾ ಇರೋ ಕಾರಣದಿಂದ ನಾನು ನಿಮ್ಗೆ ಒಳಗಡೆಯಿಂದಾನೆ ತೋರಿಸ್ತಾ ಇದ್ದೀನಿ. ಸೊ ಇದು ಗೇಟು. ಅಂಡ್ ಓರ್ಲೆ ಕೂಡ ಹಾಕಿರ್ತೀನಿ, ಮನೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸೊ ಇದು ದೊಡ್ಡದಾಗಿರುವಂತ ಪಾರ್ಕಿಂಗ್ ಇದೆ. ಅಂಡ್ ಫ್ರಂಟ್ ಕ್ಲಾಡಿಂಗ್ ಟೈಲ್ಸ್ ಎಲ್ಲ ನೋಡ್ಬೋದು ನೀವು. ಸೂಪರ್ ಆಗಿ 2x4 ಟೈಲ್ಸ್ ಹಾಕಿದ್ದಾರೆ. ಫ್ಲೋರ್ ಅಲ್ಲಿ ಗ್ರಾನೈಟ್ ಬರ್ತಾ ಇದೆ.
ಇಲ್ಲಿ ನೋಡ್ಬೋದು ನಿಮ್ಗೆ ಇದು ಬಿಟ್ಟಿದ್ದಾರೆ ಸೈಡಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಅಂಡ್ ಗ್ರಿಲ್ ಎಲ್ಲ ಹಾಕ್ಸಿರುವಂತದ್ದು ಟೀ ಕುಡ್ ಡೋರ್ಗಳೆಲ್ಲ ರೆಡಿ ಇರುತ್ತೆ ಇದ್ರ ಜೊತೆಯಲ್ಲಿ ಅಲ್ವಾ. ಓಕೆ, ಸೊ ಇಲ್ಲಿ ಪವರ್ ಪ್ರಾಪರ್ ಆಗಿ ಬಂದ್ಬಿಟ್ಟಿದೆ. ಓಕೆ, ದೊಡ್ಡದಾಗಿರುವಂತಹ 10x15 ಇದು ಬರ್ತಾ ಇದೆ ಲಿವಿಂಗ್ ಏರಿಯಾ. ಇಲ್ಲಿ ನಿಮ್ಗೆ ರೆಡಿಮೇಡ್ ಇದು ಪೂಜಾ ರೂಮ್ ಅಲ್ವಾ ಸರ್ ಇದು? ಓಕೆ, ವಿತ್ ಟಿವಿ ಯೂನಿಟ್. ಸೊ ಎಲ್ಲ ಕಡೆನೂ ಇದೇ ರೀತಿ ಫಾಲ್ ಸೀಲಿಂಗ್ ಹಾಕೊಡ್ತಾರ ಸರ್? ಲೈಟ್ ಕಂಪ್ಲೀಟ್ ಕಾನ್ಸೆಪ್ಟ್ ಬರುತ್ತೆ ಅಂಡ್ ಇಲ್ಲಿ ಚೇಂಜ್ ಇರುತ್ತೆ. ಕಿಚನ್ ಕೂಡ ನಿಮ್ಗೆ ಅರೌಂಡ್ 9x9 ಇದೆ, 9 feet by 9 ಇದೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಇದು. ಪ್ರೀಮಿಯಂ ಕ್ವಾಲಿಟಿ ತರ ಬಂದಿದೆ. ಆರಾಮಾಗಿ ಬರ್ತಾ ಬರ್ತಾನೆ ಯೂಸ್ ಮಾಡಬಹುದು ಅಲ್ವಾ? ಓಕೆ, ಎಲ್ಲ ರೆಡಿ ಮಾಡ್ಬಿಟ್ಟಿದಾರಲ್ವಾ ಇಲ್ಲಿ. ಓಕೆ, ಅಂಡ್ ಇಲ್ಲಿ ನೋಡಬಹುದು SS ನ ರೈಲಿಂಗ್ಸ್ ಹಾಕಿದ್ದಾರೆ ವಿತ್ ಗ್ಲಾಸ್, ಟಫನ್ ಗ್ಲಾಸ್. ಇಲ್ಲಿ ರೂಮ್ ಇದೆಯಾ ಸರ್? ಇಲ್ಲಿ ಓಕೆ, ಫಸ್ಟ್ ವಾಶ್ರೂಮ್ ಇದೆ, ಕಾಮನ್ ಟಾಯ್ಲೆಟ್ ಇದೆ ವೀಕ್ಷಕರೇ. ಇಲ್ಲಿ WPC ಡೋರು. ಇದು ನಿಮಗೆ 4x5 ಬರುತ್ತೆ ವಾಶ್ರೂಮ್. ಅಂಡ್ ಇಲ್ಲಿ ನಿಮಗೆ 10x10 ರೂಮ್ ಇದೆ. ಸೊ ಇಲ್ಲೂ ಕೂಡ ನಿಮಗೆ ಇದಿದೆ ಫಾಲ್ ಸೀಲಿಂಗ್ ವಿತ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಯೂನಿಟ್ ಅಂಡ್ ಇಲ್ಲಿ ನೋಡಿ ಆರಾಮಾಗಿ ಇದು ಸ್ಟಡಿ ಯೂನಿಟ್. ಇದು ಎಲ್ಲ ರೆಡಿ ಇದೆ ವೀಕ್ಷಕರೇ, ನೋಡಬಹುದು. ಓಕೆ, ಅಂಡ್ ಇಲ್ಲಿ ಫ್ಲಶ್ ಡೋರ್ ಅಲ್ವಾ ಸರ್ ಇದು? ಓಕೆ ಸರ್, ಇದು ಡೂಪ್ಲೆಕ್ಸ್. ಕೆಳಗಡೆ ಒಂದ್ ರೂಮ್ ಇರುತ್ತೆ, ಮೇಲ್ಗಡೆ ಹೋಗೋದು. ಇಲ್ಲಿ ಸ್ಟೆಪ್ ಲೈಟ್ಗೆಲ್ಲ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಪ್ರೀಮಿಯಂ ಆಗಿ ಮಾಡಿದ್ದಾರೆ ಸರ್ ಮನೇನ ಇದು. ಇದು ಫ್ಯಾಮಿಲಿ ಲಾನ್ಸ್ ತರ ನೋಡಿ. ಪೇಂಟಿಂಗ್ ಮಾಡೋ ಅಗತ್ಯನೇ ಇಲ್ಲ ಸರ್, ಎಲ್ಲಾ ಕಡೆ ಪ್ಯಾನ್ಲಿಂಗ್ ಮಾಡ್ಬಿಟ್ಟಿದ್ದಾರೆ ಇವರು. ಸಗದ ಮಾಡಿದ್ದಾರೆ. ರೆಡಿ ಇದ್ದಾರೆ. ಸ್ಟಾಪ್ ಮಾಡಿದ್ದಾರೆ, ವೈಟ್ ಮಾತ್ರ ಇದೆ ಸರ್. ಇದು ಏನು ಹ್ಯೂಜ್ ಆಗಿದೆ ರೂಮ್ ಸರ್ ಇದು. ಹತ್ತತ್ರ 18 feet, ಹತ್ತತ್ರ 15 feetಗೆ 15 ಇದೆ. ಇದು ಜಾಸ್ತಿನೇ ಇದೆ ಅಂತ ಹೇಳ್ಬೋದು ವೀಕ್ಷಕರೇ. ದೊಡ್ಡದಾದಂತಹ ಎಂಡ್ ಟು ಎಂಡ್ ಇರುವಂತಹ ವಾರ್ಡ್ರೋಬ್ ಒಂದೆರಡು ಓಪನ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ ವೀಕ್ಷಕರೇ, ಸೊ ಡ್ರೆಸ್ಸಿಂಗ್ ಯೂನಿಟು ಇಲ್ಲಿ ನೋಡಿ, ಒಳಗಡೆ ಫ್ಯಾಬ್ರಿಕ್ ಲ್ಯಾಮಿನೇಷನ್ ಅನ್ನು ಯೂಸ್ ಮಾಡಿರುವಂತದ್ದು. ಸೊ ಇದು ಚಿಕ್ಕದಾಗಂತ ಒಂದು ಬಾಲ್ಕನಿ ಅಲ್ವಾ? ನೋಡಿ, ಮಳೆ ಬರ್ತಾ ಇರೋ ಟೈಮಲ್ಲಿ ಆರಾಮಾಗಿ ರೆಸ್ಟ್ ತಗೊಳ್ಳೋದಕ್ಕೆ ಸ್ಮಾಲ್ ಬಾಲ್ಕನಿ ತೊಟ್ಟಿದ್ದಾರೆ. ಅಂಡ್ ಇಲ್ಲೊಂದು ವಾಶ್ರೂಮ್ ಇದೆ. ಸೊ ವಾಶ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಯಾವಾಗ ರೆಡಿ ಆಗುತ್ತೆ? ಅದಷ್ಟು ಬೇಗ ಆಗ್ಬಿಡ್ತಾರ ನೋಡಿ. ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ತುಂಬಾ ಚೆನ್ನಾಗಿ. ಇನ್ನೊಂದು ಬೆಡ್ರೂಮ್ ಇದೆ. ಒಂದು ಬೆಡ್ರೂಮಿಗೆ ಮುಗಿಯಲ್ಲ, ಪ್ಲಸ್ ಡೋರ್ ಇದೆ. ಅಂಡ್ ಇಲ್ಲಿ 10x10 ನ ಒಂದು ರೂಮ್ ಇದೆ. 10x9 ಅಂತ ಹೇಳ್ಬೋದು, 1 feet ಕಮ್ಮಿ ಇದೆ ಅಂತ ಅನ್ಕೊಂತೀನಿ. ಅಂಡ್ ಇಲ್ಲೂ ಕೂಡ ನಿಮಗೆ ಫಾಲ್ ಸೀಲಿಂಗು, ವಾರ್ಡ್ರೋಬು ಜೊತೆಲಿ ಅಟ್ಯಾಚ್ ಬಾತ್ರೂಮ್. ಸೊ ಟೋಟಲಿ 3 ಬಾತ್ರೂಮ್ ಆದಂಗೆ ಸರ್ ಈ ಮನೆಯಲ್ಲಿ. 2 ಅಟ್ಯಾಚ್ ಇದೆ. ಅಂಡ್ ಈ ಬಾತ್ರೂಮ್ ಇದು 10x4. ಸೊ ವೀಕ್ಷಕರೇ, 10x4 ಇರುವಂತಹ ಬಾತ್ರೂಮ್. ಇದು ತುಂಬಾ ಹ್ಯೂಜ್ ಆಗಿದೆ, ದೊಡ್ಡದು ಅಂತ ಹೇಳ್ಬೋದು. ಒಬ್ಬ ಸೊ ಇಲ್ಲಿಂದ ಟೆರಸ್ ಅಲ್ವಾ ಸರ್ ಇವಾಗ? ಓಕೆ, ಇರ್ಲಿ ಬಿಡಿ ಸರ್, ಮಳೆ ಬರ್ತಾ ಇದೆ, ನಾವ್ ಇಲ್ಲೇ ಎಲ್ಲ ಮಾತಾಡ್ಬಿಡೋಣ. ಸೊ ವೀಕ್ಷಕರೇ, ಒಂದ್ಸತಿ ರೈಲಿಂಗ್ಸ್ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ಎಲ್ಲ ಕಂಪ್ಲೀಟ್ SS ರೈಲಿಂಗ್ಸ್, ಟಫನ್ ಗ್ಲಾಸ್ ಅಂಡ್ ವಿತ್ ಸ್ಕೈಲೈಟ್, ಚೈನ್ ಸ್ಟೆಪ್ಸ್, ಜೊತೆಲಿ ಚೈನ್ ಸ್ಟೆಪ್ಸ್ ಕೊಟ್ಬಿಟ್ಟಿದ್ದಾರೆ. ಸರ್ ಮನೆ ಬಜೆಟ್ ಹೇಳಿ ಸರ್, ಕಾಯ್ತಾ ಇದ್ದೀವಿ. ಡ್ಯೂಪ್ಲೆಕ್ಸ್ ಮನೆ ಬಜೆಟ್ ಬಂದು 84 lakhs ಆಗಿದೆ ಸರ್. 84 ಲಕ್ಷ. ನೆಗೋಷಿಯಬಲ್, ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ, ಬಟ್ ಇದು ರೆಂಟ್ ಗಿಂತ ಓನ್ ಯೂಸ್ ಮಾಡಿದ್ರೆ ಸೂಪರ್, ತುಂಬಾ ಚೆನ್ನಾಗಿದೆ ಸರ್ ಇದು ಆಕ್ಚುಲಿ. ಸೊ ವೀಕ್ಷಕರೇ, 84 ಲಕ್ಷ ಇಲ್ಲ ಅಂತಂದ್ರೆ ಲೋನ್ಗೆ ಕೊಡುವಷ್ಟು. 84 ಲಕ್ಷದ ಮನೆ ತಗೊಬೇಕು ಅಂತಂದ್ರೆ ನಾವು ಲೋನ್ ಅಮೌಂಟ್ಗೆ ಎಷ್ಟು ಕೊಡ್ಬೇಕಾಗತ್ತೆ ಸರ್? ನಿಮ್ಗೊಂದು 50 ಲಕ್ಷ, 45ರಿಂದ 50 ಲಕ್ಷವರೆಗೂ ಲೋನ್ ಆಗುತ್ತೆ. ಓಕೆ, ಮಿಕ್ಕಿದ್ದು ಅರೇಂಜ್ ಮಾಡ್ಕೋಬೇಕು. ಒಂದು 30 ಲಕ್ಷ ರೆಡಿ ಮಾಡ್ಕೋಬೇಕು, ಉಳಿದಿದ್ದು ರೆಡಿ ಆಗುತ್ತೆ ಅಲ್ವಾ? ಸೂಪರ್. ನೆಕ್ಸ್ಟ್ ಮನೆಗೆ ಹೋಗ್ಬಿಡೋಣ ಸರ್ ಇವಾಗ. ಸರ್ ಈ ಮನೆ ಬಗ್ಗೆ ಹೇಳಿ ಸರ್. ಇದು ಸರ್ ಈ ಮನೆ ಬಂದು ಫೇಸಿಂಗ್ ಬಂದು ಬೆಸ್ಟ್ ಫೇಸಿಂಗ್ ಬರುತ್ತೆ. ಓಕೆ, ಸೊ G+2 ಬರುತ್ತೆ ಸರ್. G+2 ಸೈಡ್ ಅಲ್ಲಿ ಏರಿಯಾ? ಸೊ ಸೈಡ್ ಅಲ್ಲಿ ಬಂದು 22x39 ಬರುತ್ತೆ. ಎಷ್ಟು ಸ್ಕ್ವೇರ್ ಫೀಟ್ ಆಗುತ್ತೆ? ಅರೌಂಡ್ ನಿಮ್ಗೊಂದು 830 ವರೆಗೂ ಸ್ಕ್ವೇರ್ ಫೀಟ್ ಬರುತ್ತೆ. ಓಕೆ ಓಕೆ, ಎಷ್ಟು ಚದರ ಕಟ್ಟಿದ್ದೀರಾ ಮನೆ ಇದು? ಸರ್ ಇದು 16 ಚದರ. 16 ಚದರ, 3 ಫ್ಲೋರ್ ಕಟ್ಟಿರೋದ್ರಿಂದ 16 ಚದರ ಬರುತ್ತೆ. ಓಕೆ, ನೋಡ್ಕೊಂಡ್ ಬಂದ್ಬಿಡೋಣ ಹಾಗಾದ್ರೆ ಇದನ್ನು ಕೂಡ ಇವಾಗ. ಸೊ ವೀಕ್ಷಕರೇ, ಇದು ಮಳೆ ಬರ್ತಾ ಇರೋದ್ರಿಂದ ಇಲ್ಲೂ ಕೂಡ ಅಷ್ಟೇ ನನಗೆ ಎಲಿವೇಶನ್ ಅನ್ನ ನಾನು ನಿಮ್ಗೆ ಹೊರಗಡೆಯಿಂದಾನೆ ಹಾಕಿರ್ತೀನಿ, ನಿಮ್ಗೆ ಓವರ್ಲೇ ಮಾಡಿರ್ತೀನಿ, ನೋಡ್ಬೋದು. ಸ್ವಲ್ಪ ದೊಡ್ಡದಾದಂತ ಗೇಟ್ ಇದೆ, ದೊಡ್ಡ ಗೇಟ್ ಇದೆ ಸರ್, ಇದು ಹ್ಯೂಜ್. ಸೊ ಇಲ್ಲಿ ಪಾರ್ಕಿಂಗ್ ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ, 2 ಕಾರ್ ಆರಾಮಾಗಿ ನಿಲ್ಸ್ಬೋದು.
ಓಕೆ ಅಂಡ್ ಇದು ಮನೆ ಹೆಂಗ್ ಸೂಟ್ ಆಗುತ್ತೆ ಅಂತಂದ್ರೆ ಹಾ. ಸೊ ಒಂದು ಫ್ಯಾಮಿಲಿ 2 BHK ಇದ್ದು Okay. ಒಂದು ಸಿಂಗಲ್ ರೂಮ್ ಪ್ಲಸ್ ಒಂದು 1 BHK ಇದೆ. ಹಾ. ಸೊ ಅದೆರಡು ಬಾಡಿಗೆ ಕೊಡ್ಬೋದು. ಬಾಡಿಗೆ ಕೊಡ್ಬೋದು. ಆರಾಮಾಗಿ. ಓಕೆ ಅಂಡ್ ಎಷ್ಟು ಸಂಪ್ ಎಷ್ಟಿದೆ ಸರ್ ಇಲ್ಲಿ? ಸರ್ ಸಂಪ್ ಒಂದು 9,000 ಲೀಟರ್ ಕೆಪಾಸಿಟಿ. 9,000 ಬೋರ್ ಇದೆ ಅಲ್ವಾ? ಓಕೆ ಇಲ್ಲಿ ನೋಡೋದಾದ್ರೆ ನೀವು ಹಾ. ಗ್ಯಾಸ್ ಲೈನ್ ಕೂಡ ಅಳವಡಿಸಿದ್ದಾರೆ ಇದು. ಸಿಲಿಂಡರ್ ಎಲ್ಲ ಇಲ್ಲೇ ಇಟ್ಕೋಬೋದಾ ನಾವು? ಆರಾಮಾಗಿ, ಹೌದು. ಸೊ ಗ್ಯಾಸ್ ಲೈನ್ ಎಲ್ಲ ರೆಡಿ ಆಗ್ಬಿಟ್ಟಿದೆ ಆಲ್ರೆಡಿ ಅಲ್ವಾ? ವೀಕ್ಷಕರೇ ನೋಡ್ತಾ ಇರ್ಬೋದು. ಇಲ್ಲೇ ಇಟ್ಕೋಬಹುದು ಸರ್. ಮೂರ್ದು ಇಲ್ಲೇ ಇಟ್ಕೋಬಹುದು. ಓಕೆ ಬನ್ನಿ ಸರ್, ಇಲ್ಲೇ ಸೇಫ್ಟಿ ಡೋರ್ ಒಳಗಡೆ ಹೋಗ್ಬಿಡೋಣ. ಇದು ಬಂದು ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ ಸರ್ ಇದು. ಇದು ನಾರ್ತ್ ಫೇಸಿಂಗ್ ಸರ್ ಇದು? Facing door ಬರುತ್ತೆ. ಡೋರ್ ನಾರ್ತ್ ಫೇಸಿಂಗ್ ಬರುತ್ತೆ. ಮನೆ ಯಾವ ಫೇಸಿಂಗ್ ಇದೆ? ಸರ್ ಮನೆ ಒಂದು ವೆಸ್ಟ್ ಫೇಸಿಂಗ್ ಇದೆ. ವೆಸ್ಟ್ ಫೇಸಿಂಗ್ ಇರುತ್ತೆ. ಸೊ ವೀಕ್ಷಕರ ಹಾಲ್ ಅರೌಂಡ್ 10x10 ಇದೆ ಅಂತ ಹೇಳ್ಬೋದು. ಇದು ಇಲ್ಲೂ ಕೆಲಸ ನಡೀತಾ ಇದೆ ಸರ್, ಇಲ್ಲಿ ಕಾರ್ಪೆಂಟ್ರಿ ಕೆಲಸ ನಡೀತಾ ಇದೆ. ಎಷ್ಟು ದಿನದಲ್ಲಿ ಮುಗಿಬಹುದು ಇಲ್ಲಿ ಕೆಲಸ ಎಲ್ಲ ಸರ್ ಇದು? ಸರ್ ಸುಮಾರು ಇನ್ನೊಂದು 3 ವೀಕ್ಸ್ ಅಲ್ಲಿ ಮುಗಿಯುತ್ತೆ ಸರ್. ಓಕೆ 3-4 ವೀಕ್ಸ್ ಅಲ್ಲಿ, 1 ಮಂತ್ ಅಲ್ಲಿ ಕೊಡ್ತೀರಾ ಮನೆ? ಮುಂದೆ ಹೋಗ್ಬಿಡೋಣ ಸರ್ ಹಾಗೆ. ಕಿಚನ್ ನಿಮ್ಗೆ ಅರೌಂಡ್ 10x7 ಬರುತ್ತೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಕಾರ್ಪೆಂಟ್ರಿ ವರ್ಕ್ ನಡೀತಾ ಇದೆ. ಓಕೆ ಸೊ ಈ ಕಡೆ ಬಂದ್ರೆ ಸೊ ಈ ಕಡೆ ಬಂದ್ರೆ ಒಂದು ಬೆಡ್ರೂಮ್ 1 BHK ಅಲ್ವಾ? ಇದು 1 BHK ಅಲ್ವಾ ಇದು? ಓಕೆ ಸೊ ವೀಕ್ಷಕರು ಇದು 1 BHK. ಇಲ್ಲೂ ಕೂಡ ವಾರ್ಡ್ರೋಬ್ ಮಾಡ್ತಾ ಇದ್ದಾರೆ ಅಂಡ್ ಫಾಲ್ ಸೀಲಿಂಗ್ ಅಂಡ್ ಈ ಕಡೆನೂ ವಾರ್ಡ್ರೋಬ್ ಬರ್ತಾ ಇದೆ. ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ ಇದಕ್ಕೆ. ವೀಕ್ಷಕರೇ ದೊಡ್ಡದಾಗಿರುವಂತಹ 5x4 ಟಾಯ್ಲೆಟ್ ನಿಮ್ಗೆ ಬರ್ತಾ ಇದೆ. ಓಕೆ ಸೊ ಸೇಫ್ಟಿ ವೈಸ್ ತುಂಬಾ ಚೆನ್ನಾಗಿದೆ ಸರ್ ಇದು. ಓಕೆ ಸೊ ವೀಕ್ಷಕರೇ ನೋಡ್ಬೋದು, ಇದು ಫಾಲ್ ಸೀಲಿಂಗ್ ಇದೆ. 2x4 ಟೈಲ್ಸ್ ನ ಫ್ರಂಟ್ ಕ್ಲಾಡಿಂಗು. ಇದು 2 BHK ಅಲ್ವಾ ಸರ್ ಇಲ್ಲಿ? ಹೌದು ಸರ್ 2 BHK. ತುಂಬಾ ದೊಡ್ಡದಾಗಿದೆ, ಹ್ಯೂಜ್ ಆಗಿದೆ ಸರ್ ಇದು. ಸೊ ವೀಕ್ಷಕರೇ ಇದೊಂದು 4x6 ನ ಕಾಮನ್ ಟಾಯ್ಲೆಟ್ ಬರ್ತಾ ಇದೆ. ಸೊ ಇದೊಂದು ಅಟ್ಯಾಚ್ ಮಾಸ್ಟರ್ ಬೆಡ್ರೂಮ್ ಸರ್ ಇದು. 10x10 ಮಾಸ್ಟರ್ ಬೆಡ್ರೂಮು. ಸೊ ಇಲ್ಲೆಲ್ಲ ಏನ್ ಸರ್ ಎರಡೆರಡು ವಾರ್ಡ್ರೋಬ್ ಕೊಡ್ತಾ ಇದ್ದಾರೆ. ಒಳ್ಳೆ ಲಕ್ಸರಿ ಮನೆ ತಗೊಳ್ಳೋರಿಗೆ. ಈ ಕಡೆ ಒಂದು ವಾರ್ಡ್ರೋಬ್, ಆ ಕಡೆ ಒಂದು ಈ ಕಡೆ ಒಂದು ವಾರ್ಡ್ರೋಬ್ ಅಂಡ್ ಇಲ್ಲಿ ನೋಡಿ, ಇಲ್ಲಿ ರೆಸ್ಟಿಂಗ್ ವಿಂಡೋ ಕೂಡ ಸಿಗುತ್ತೆ. ಆರಾಮಾಗಿ ರೆಸ್ಟ್ ತಗೋಬಹುದು. ವ್ಯೂ ಎಲ್ಲ ನೋಡ್ಬೋದು ಸರ್ ಅಲ್ಲಿ. ಹೆಂಗ ಒಳ್ಳೆ ಚೆನ್ನಾಗಿರೋ ವ್ಯೂ ಇದೆ ವೀಕ್ಷಕರೇ ನೋಡಿ. ಒಳ್ಳೆ ಇಲ್ಲಿ ಕುತ್ಕೊಂಡ್ಬಿಟ್ಟು ವ್ಯೂ ನೋಡ್ಬೋದು ನೀವು. ಓಕೆ ಅಂಡ್ ಇಲ್ಲೂ ಅಷ್ಟೇ ಅಟ್ಯಾಚ್ 4x5 ನ ಅಟ್ಯಾಚ್ ಟಾಯ್ಲೆಟ್ ಇದೆ. ಸೊ ಇಲ್ಲೊಂದು ಕಿಚನ್ ಇದೆ. ಇದು ಕಿಚನ್ ಅಲ್ವಾ? ಸೊ ವೀಕ್ಷಕರೇ ಕಿಚನ್ ದೊಡ್ಡದಾಗಿದೆ ಸರ್ ಇಲ್ಲಿ. ಇದೊಂದು ಬೆಡ್ರೂಮ್ ಇದೆಯಾ? ಸ್ವಲ್ಪ ಸಣ್ಣದಿದು, ಆದಷ್ಟು ದೊಡ್ಡದಲ್ಲ, ಬಟ್ ಆದ್ರೆ ಪರವಾಗಿಲ್ಲ. ಇದು ಕೂಡ ಅಷ್ಟೇ ನಿಮ್ಗೆ ಒಂದು 8x9 ಬರ್ತಾ ಇದೆ ವಿತ್ ವಾರ್ಡ್ರೋಬ್ ವಿತ್ ಫಾಲ್ ಸೀಲಿಂಗ್. ಇದು ಟೆರೆಸ್ ಅಲ್ವಾ ಇದು? ಬಂದಿದೆ ಸರ್. ಹೌದು. ಓಕೆ ಟೆರೆಸ್ ಅಲ್ಲಿ ರೂಮ್ ಮಾಡಿದ್ದಾರೆ ಸರ್ ಇಲ್ಲಿ. ಒಂದು ಸಿಂಗಲ್ ರೂಮ್ ಇದೆ. ಒಂದು ಬ್ಯಾಚುಲರ್ ಕೊಡ್ಬೋದು ಆರಾಮಾಗಿ. ಒಂದು ಸಿಂಗಲ್ ರೂಮು, ಕಿಚನ್, ಟಾಯ್ಲೆಟ್. ಓ ಎಲ್ಲದೂ ಇದೆ ಇಲ್ಲಿ. ಎಲ್ಲದೂ ಇದೆ. ಸೊ ಕಿಚನ್, ಒಂದು ಟಾಯ್ಲೆಟ್ ಇದೆ. ವಾಶ್ರೂಮು, ರೂಮು ಅಲ್ವಾ ಹಾ ಸರ್? ಆರಾಮಾಗಿ ಒಂದು 3-4 ಸಾವಿರಕ್ಕೆ ಬಾಡಿಗೆ ಕೊಡ್ಬೋದು ಸರ್ ಇಲ್ಲಿ. ಆರಾಮಾಗಿ ಸರ್, ಖಂಡಿತ. ಕೊಡ್ಬೋದು. ಆ್ಯಂಡ್ ಇದು ದೊಡ್ಡದಾಗಿದೆ, 10x12 ಇದೆ ವೀಕ್ಷಕರೇ. ಆ್ಯಂಡ್ ಇಲ್ಲಿ ನಿಮಗೆ ಅರೌಂಡ್ 6x6ಗೆ ಒಂದು ವಾಶ್ರೂಮ್ ಬರ್ತಾ ಇದೆ. 4x5 ವಾಶ್ರೂಮು, ಕಿಚನ್ 6x6 ನ ಕಿಚನ್ ಬರ್ತಾ ಇದೆ ಇಲ್ಲಿ. ಓಕೆ ಇದು ಟೆರೆಸ್ ಅಲ್ವಾ ಇದು? ಟೆರೆಸ್ ಸರ್. ಹೌದು. ಓಕೆ ಆ್ಯಂಡ್ ಇಲ್ಲಿ ಮೇಲೆ ಹೋಗೋದಕ್ಕೆ ನಿಮಗೆ ಟೆರೆಸಿಂದ ಮೇಲ್ಗಡೆ ಈ ಸಿಂಟ್ಯಾಕ್ಸ್ ಮತ್ತೆ ಸ್ಟೋರೇಜು ಇದೆ ಎಲ್ಲ ಅಲ್ಲೇ ಮಾಡ್ಕೊಟ್ಬಿಟ್ಟಿದ್ದಾರೆ ಸರ್. ಇದರ ಬಜೆಟ್ ರೇಟ್ ಏನು ಹೇಳ್ತಾ ಇದ್ದಾರೆ? ಸರ್ ಇದ್ರ ಬಜೆಟ್ ಬಂದು ಓನರ್ ಬಂದು 85 lakhs ಕೊಟ್ ಮಾಡ್ತಾ ಇದ್ದಾರೆ ಸರ್. 85 ಲಕ್ಷ ಹೌದು. ನೆಗೋಷಿಯಬಲ್ ನೆಗೋಷಿಯಬಲ್ ಇದೆ ಸರ್. ಅಂಡ್ ಇದು 3 ಫ್ಲೋರ್ ಇದೆ ಅಲ್ವಾ? ಹೌದು. ಸೊ ಇದು ಒಂದು 4,000 ರೂಪಾಯಿ ಬಾಡಿಗೆ ಕೊಡ್ಬೋದು. ಕೆಳಗಡೆ ಗ್ರೌಂಡ್ ಫ್ಲೋರ್ ಕೊಡ್ಬೋದು ಬಾಡಿಗೆ. ಕೊಡ್ಬೋದು. 2 BHK ಆರಾಮಾಗಿ ಒಂದು ಆರಾಮಾಗಿ ಉಳ್ಕೊಬಹುದು ಅಲ್ವಾ? ಇಟ್ಕೊಂಡು ಬಾಡಿಗೆ ಆರಾಮಾಗಿ. ಹಾ ಸರ್, ಏನಿಲ್ಲ ಅಂದ್ರೆ 10,000 ಬಾಡಿಗೆ ತಗೊಬಹುದು, ಆರಾಮಾಗಿರ್ಬೋದು ಹೌದು ಸರ್. ಆಮೇಲೆ ಇನ್ನೊಂದು ಪಕ್ಕದ ಮನೆ ಸರ್. ಈ ಪಕ್ಕದ ಮನೆ ಹಾ ಸೇಮ್ ಸ್ಟ್ರಕ್ಚರ್, ಹಾ. ಸೇಮ್ ಎಲಿವೇಶನ್, ಹಾ, ಹಾ. ಒಂದೇ ಓನರ್ ಪ್ಲಸ್ ಡೀಟೇಲ್ಸ್ ಎಲ್ಲ ಸೇಮ್ ಸೇಮ್ ಹೌದು ಸರ್. ಸೇಮ್ ಟು ಸೇಮ್ ಅಲ್ವಾ? ಎಲ್ಲ ಪ್ರತಿಯೊಂದು ಸೇಮ್, ಹಾ. ಬಜೆಟ್ ಕೂಡ ಸೇಮ್. Okay. ಬಿಲ್ಡಿಂಗು ಸೇಲ್ಗಿದೆ. ಇದು ಎಷ್ಟು ಆಗತ್ತೆ ಅಂತಂದ್ರೆ 85 lakhs ಸರ್. ಇದು 85 ಲ್ಯಾಕ್, ಇದು 85 ಲ್ಯಾಕ್. ಸೇಮ್ ಓನರ್ ಸೇಮ್ ತರ ಇದೆ. ಹೌದು. ಒಬ್ಬರೇ ಬೇಕಾದ್ರೆ ತಗೊಂಡ್ಬಿಡ್ಬೋದು ಆರಾಮಾಗಿ. ಅಲ್ವಾ? ಸೂಪರ್ ಸರ್. ಓಕೆ ನೆಕ್ಸ್ಟ್ ಹೋಗ್ಬಿಡೋಣ ಇವಾಗ. ಖಂಡಿತ ಸರ್. ಸರ್ ಮನೆಗಳು ತೋರಿಸಿದ್ರಿ, ಇದೇನ್ ಕನ್ಸ್ಟ್ರಕ್ಷನ್ ನಡೀತಾರ ತೋರಿಸ್ತಾ ಇದ್ದೀರಾ? ಸರ್ ಈ ಜಾಗ ಬಂದು 710 ಸ್ಕ್ವೇರ್ ಫೀಟ್ ಬರುತ್ತೆ. ಹಾ ಹಾ. ಸೊ ಇದು ಕೂಡ ಸೇಲ್ಗಿದೆ ಸರ್ ಯಾವ ಫೇಸಿಂಗ್ ಇದು? ಸರ್. ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ. ವೆಸ್ಟ್ ಫೇಸಿಂಗ್ ಬರುತ್ತೆ. ಸೈಜ್ ಏನು ಸೈಡ್ ಇದು? ಸರ್ ಸೈಜ್ ಬಂದು ನಿಮಗೆ ಹಾ. 22ಕ್ಕೆ 38 ಬರುತ್ತೆ. ಓಕೆ ಎಷ್ಟು ಚದರ ಕಟ್ಟಣ ಅಂತ ಇದ್ದೀರಾ ಇಲ್ಲಿ? ಸರ್ ಇದು ಒಂದು 6.5 ಚದರ ಬರುತ್ತೆ ಸರ್. 6.5 ಗ್ರೌಂಡ್ ಮಾತ್ರ ಕಟ್ಟಣ ಅಂತಿದ್ದೀರಾ? ಎಷ್ಟು 2 BHK ತಾನೆ? 2 BHK. ಓಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಸೊ ಈಗ ಮುಂದೆ ಬಂದ್ರೆ ಇದು ಹಾಲ್ ಅಲ್ವಾ ಸರ್ ಇದು? ಹಾಲ್ ಸರ್. ಓಕೆ ಸೊ ಹಾಲ್ ತುಂಬಾ ದೊಡ್ಡದಾಗಿ ಬರ್ತಾ ಇದೆ ಸರ್ ಇಲ್ಲಿ. ಓಕೆ ಸೊ ಇಲ್ಲಿಂದ ಈ ಕಡೆ ರೈಟಿಗೆ ಬಂದ್ರೆ ಇಲ್ಲೊಂದು ಬೆಡ್ರೂಮ್. ಓಕೆ ಇದು ಕೂಡ ತುಂಬಾ ದೊಡ್ಡದಾಗಿದೆ. ಇದು ವಾಶ್ರೂಮ್ ಅಲ್ವಾ ಇದು? ಓಕೆ ಇದ್ರ ಜೊತೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೊ ಅದು ಒಂದು ಕಾಮನ್ ಟಾಯ್ಲೆಟ್. ಇದೊಂದು ಕಾಮನ್ ಟಾಯ್ಲೆಟ್. ಸೊ ಇದೊಂದು ಬೆಡ್ರೂಮ್ ಬರುತ್ತೆ. ಇದೊಂದು ಬೆಡ್ರೂಮ್ ಬರ್ತಾ ಇದೆ ಇಲ್ಲಿ. ಸೊ 2 BHK ಅಲ್ವಾ? ಓಕೆ ಇದು ಕಿಚನ್. ಹಾ ಸರ್ ಕಿಚನ್. ಓಕೆ
ಸೊ ವೀಕ್ಷಕರೇ ನೋಡಬಹುದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸರ್ ನಿಮ್ ಪ್ರಕಾರ ಇದು ಯಾವಾಗ ಮುಗಿಬಹುದು? ಸರ್ ಇದು ವಿತಿನ್ ಒಂದು 3 months ಟೈಮಲ್ಲಿ ಮುಗಿಬೋದು ಸರ್. 3 ತಿಂಗಳಾಗ್ಬೋದಾ? ಆರಾಮಾಗಿ. ಓಕೆ ಸರ್, ಇದ್ರ ಪ್ರೈಸ್ ಏನ್ ಹೇಳ್ತಾ ಇದ್ದಾರೆ, ಕೋಟ್ ಏನ್ ಮಾಡ್ತಾ ಇದ್ದಾರೆ? ಇದ್ರ ಪ್ರೈಸ್ ಅಷ್ಟೇ, ಹಾ. ಕೋಟಿಂಗ್ ಪ್ರೈಸ್ ಅಷ್ಟೇ, ಹಾ. 60 lakhs ಕೇಳ್ತಾರೆ. 60 ಲಕ್ಷ ಹೇಳ್ತಾ ಇದ್ದಾರೆ. ಇದು ನೆಗೋಷಿಯಬಲ್ ಅಲ್ವಾ? ನೆಗೋಷಿಯಬಲ್ ಇದೆ ಸರ್. ಓಕೆ, ಬಟ್ ಇದನ್ನ ಹೆಂಗ್ ಪರ್ಚೇಸ್ ಮಾಡೋದು? ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ. ಇವಾಗ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಅಕಸ್ಮಾತ್ ಅವ್ರು ಏನಾದ್ರು ಅಗ್ರಿಮೆಂಟ್ ಏನಾದ್ರು ಹಾಕೊಂಡು ಹಾ. ಏನಾದ್ರು ಮಾಡ್ತೀನಿ ಅಂತಂದ್ರೆ ಇನ್ನು ಒಳ್ಳೆ ಪ್ರೈಸ್ಗೆ ಆಗ್ಬೋದು. ಒಳ್ಳೆ ಪ್ರೈಸ್ಗೆ ಆಗುತ್ತೆ. ಓಕೆ, ರೆಡಿ ಈಗಲೇ ಮುಂಚೆನೆ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀರಾ? ವೀಕ್ಷಕರಿಗೂ ಅಷ್ಟೇ ಹಾ ಹಾ ಅಂಡರ್ ಕನ್ಸ್ಟ್ರಕ್ಷನ್ ಆಗಿರೋದ್ರಿಂದ ಹಾ 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 So, ಇನ್ನೂ ಬೇಕಾದ್ರೆ ಅವ್ರಿಗೆ ಏನಾದ್ರು ಚೇಂಜಸ್ ಇದ್ರೆ ಸಿವಿಲ್ ಅಲ್ಲಿ ಸಿವಿಲ್ ಬೇಸ್ ಅಲ್ಲಿ ಸೊ ಇವಾಗ್ಲೇ ಚೇಂಜಸ್ ಕೂಡ ಮಾಡ್ಕೋಬಹುದು. ಓಕೆ, ಎಷ್ಟಂದ್ರೆ ಇದು 60 ಲಕ್ಷ 60 ಲಕ್ಷ ಸರ್. ಒಂದ್ ಸೈಟ್ ಬೆಲೆಯಲ್ಲಿ ಮನೆನೇ ಸಿಗ್ತಾ ಇದೆ ಅಂತ ಹೇಳ್ತೀರಾ. ಬೇಕಾದ್ರೆ ವೀಕ್ಷಕರು ಇವಾಗಲೇ 2 ಫ್ಲೋರ್ ಕಟ್ಕೊಂಡ್ಬಿಡ್ಬೋದು ಅಲ್ವಾ? ಸರಿ ಸರ್, ಓಕೆ, ಥ್ಯಾಂಕ್ ಯು. ಆಲ್ಮೋಸ್ಟ್ ಎಲ್ಲ ಮನೆಗಳನ್ನ ನೋಡ್ಕೊಂಡ್ವಿ. 8 ಮನೆ ಒಂದ್ ಸೈಟ್ ಇದೆ, ರೆಡಿ ಆಗ್ತಾ ಇದೆ, ಕನ್ಸ್ಟ್ರಕ್ಷನ್ ರೆಡಿ ಆಗ್ತಾ ಇದೆ. ಓಕೆ, ಅಂಡ್ ಇವಾಗ ಯಾರಾದ್ರೂ ಬೈ ಮಾಡ್ಬೇಕು ಅಂತಂದ್ರೆ ಇದು ಪ್ರೊಸೆಸ್ ಯಾವ ತರ ಇರುತ್ತೆ ಸರ್? ಇವಾಗ ಸರ್ ಕೆಳಗಡೆ ಸ್ಕ್ರೋಲಿಂಗ್ ಅಲ್ಲಿ ನಮ್ಮ ನಂಬರ್ ಬರ್ತಾ ಇದೆ, ಕಂಪನಿ ನಂಬರ್ಸ್ ಬರ್ತಿರುತ್ತೆ. ಸೊ ಅವ್ರಿಗೆ ಫೋನ್ ಮಾಡಿ, ವೀಕ್ಷಕರು ಫೋನ್ ಮಾಡಿದ್ರೆ ಇನ್ನೂ ಕೆಲವೊಂದು ಡೌಟ್ಸ್ ಏನಾದ್ರು ಇದ್ರೆ ಸೊ ನಮ್ಮ ಎಕ್ಸಿಕ್ಯೂಟಿವ್ಸ್ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಸೊ ಆಮೇಲಿಂದ ಅವ್ರ ಸೈಟ್ ಅವ್ರು ಬಂದು ಒಂದ್ಸರಿ ಸೈಟ್ ವಿಸಿಟ್ ಮಾಡಿದ್ಮೇಲೆ ಯಾವ ಪ್ರಾಪರ್ಟಿ ಅವ್ರಿಗೆ ಇಷ್ಟ ಆಗುತ್ತೋ ಸೊ ಆ ಪ್ರಾಪರ್ಟಿಗೆ ಅವ್ರು ಏನಾದ್ರು ರೇಟ್ ಫೈನಲೈಸೇಷನ್ ಮಾಡಿ ಟೋಕನ್ ಏನಾದ್ರು ಕೊಟ್ರೆ ಒಂದ್ ಸೆಟ್ ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಸರಿ. ಸೊ ಆ ಡಾಕ್ಯುಮೆಂಟ್ಸ್ ನ ಅವ್ರ ಗೊತ್ತಿರೋ ಲೀಗಲ್ ಹತ್ರ ವೆರಿಫಿಕೇಶನ್ ಮಾಡಿಸ್ಕೊಂಡು ಓಕೆ, ತದನಂತರ ಅಗ್ರಿಮೆಂಟ್ಗೋ ಇಲ್ಲ ಅಂತ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೋ ಪ್ಲಾನ್ ಮಾಡ್ಕೋಬಹುದು. ಓಕೆ, ಯಾರಾದ್ರೂ ಫುಲ್ ಪೇಮೆಂಟ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ಲಿ ರಿಜಿಸ್ಟರ್ ಮಾಡ್ಕೋಬಹುದು. ಹೌದು ಸರ್. ಲೋನ್ ಹೋಗ್ಬೇಕು ಅಂದ್ರೆ ಎಷ್ಟು ದಿನ ಆಗುತ್ತೆ ಸರ್ ಒಂದು ಲೋನ್ ಆಗೋದಕ್ಕೆ ನಿಮ್ ಪ್ರಕಾರ? ಸರ್ ಮಿನಿಮಮ್ 15 to 20 days ಆಗುತ್ತೆ. 20 ದಿನದಲ್ಲಿ ಲೋನ್ ರೆಡಿ ಆಗುತ್ತೆ. ಓಕೆ, ನೀವು ಅವಾಗಲೇ ಹೇಳಿದ್ರಿ ಆಲ್ಮೋಸ್ಟ್ 80% ತನಕ ಲೋನ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ನಿಮ್ಮ ಎಲಿಜಿಬಿಲಿಟಿ ಮೇಲೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಏನೇನು ಡಾಕ್ಯುಮೆಂಟ್ಸ್ ಇರುತ್ತೆ, ಸ್ಟೇಟ್ಮೆಂಟ್ಸ್ ಇರ್ಬೋದು, ಆಮೇಲೆ ಇನ್ಕಮ್ ಸೋರ್ಸಸ್ ಏನಿರುತ್ತೆ, ಅಕೌಂಟ್ ಸ್ಟೇಟ್ಮೆಂಟ್, ಸಿಬಿಲ್ ಸ್ಕೋರ್ ಅವೆಲ್ಲವನ್ನು ಸರ್ಗೆ ಕೊಟ್ರೆ ಸರೇ ಮಾಡ್ಕೊಡ್ತಾರೆ. ನೀವು ಮಾಡ್ಕೊಡ್ತೀರಲ್ವಾ? ಮಿಲನ್ ಪ್ರಾಪರ್ಟೀಸ್ ಕಡೆಯಿಂದ ಲೋನ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಅಂಡ್ ಮೇನ್ ಆಗಿ ಡಾಕ್ಯುಮೆಂಟ್ಸ್ ಒಂದು ಸೆಟ್ ಅನ್ನ ತಗೊಂಡು ಲೀಗಲ್ ಮಾಡೋದನ್ನ ಮರಿಬೇಡಿ. ಲೀಗಲ್ ಮಾಡಿದಾಗಲೇ ನಿಮ್ಗೆ ಆಕ್ಚುಲಿ ಜೆನ್ಯೂನ್ ಏನ್ ಕತೆ ಎಲ್ಲ ಗೊತ್ತಾಗುತ್ತೆ. ಬಟ್ ಇವ್ರು ಆಲ್ರೆಡಿ ಮಾಡಿದ್ದಾರೆ, ಜೆನ್ಯೂನ್ ಪ್ರಾಪರ್ಟಿಗಳೇ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಬೈ ಮಾಡಬಹುದು. ಅಂಡ್ ಸರ್ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ರೇಟ್ ಕೊಡ್ಬೇಕು, ಆರಾಮಾಗಿ ಸರ್, ನೆಗೋಷಿಯೇಟ್ ಮಾಡಬೇಕು. ಖಂಡಿತ ಸರ್. ಓಕೆ, ನಾನು ಮಾಡ್ತೀನಿ ಸರ್. ನೀವೇ ಮಾಡ್ತೀರಾ ಅಲ್ವಾ? ಮಿಲನ್ ಪ್ರಾಪರ್ಟೀಸ್ ಅಲ್ಲಿ ಯಾವ ರೀತಿ ಇದನ್ನ ಮಾಡ್ತೀರಾ ನೀವು ಆಕ್ಚುಲಿ? ಸರ್ ಮಿಲನ್ ಪ್ರಾಪರ್ಟೀಸ್ ಬಂದು ರಿಯಲ್ ಎಸ್ಟೇಟ್ ಫರ್ಮ್. ಸೊ ಅಂತಂದ್ರೆ ಬೈಯಿಂಗ್ ಸೆಲ್ಲಿಂಗ್ ಆಫ್ ಪ್ಲಾಟ್ಸ್, ಬಿಲ್ಡಿಂಗ್ಸ್ ಆಗ್ಲಿ, ಫಾರ್ಮ್ ಲ್ಯಾಂಡ್ಸ್ ಆಗ್ಲಿ, ಇಲ್ಲ ಅಂತಂದ್ರೆ ಸೈಟ್ಸ್ ಆಗ್ಲಿ, ಪ್ರತಿ ಒಂದನ್ನು ಮಿಲನ್ ಪ್ರಾಪರ್ಟೀಸ್ ಮಾಡ್ಕೊಡ್ತೀರಾ. ಯಾವ್ದೇ ರಿಕ್ವೈರ್ಮೆಂಟ್ ಇದ್ರೂ ಬರ್ಬೋದು, ಯಾವುದೇ ಸೈಟ್ ರೆವೆನ್ಯೂ ಫೀಲ್ಡ್ ಅಲ್ಲಿ ಯಾವುದೇ ರಿಕ್ವೈರ್ಮೆಂಟ್ ಇದ್ರೂ ಮಿಲನ್ ಪ್ರಾಪರ್ಟೀಸ್ ಬರ್ಬೋದು. ಅಂಡ್ ಸೇಲ್ ಮಾಡೋದಿದ್ರು ಕೂಡ, ಬೈಯಿಂಗ್ ಅಷ್ಟೇ ಅಲ್ಲ, ನೀವು ಒಂದ್ ವೇಳೆ ಸೇಲ್ ಮಾಡ್ಬೇಕು ಅಂದ್ರೂ ಕೂಡ ಎಲ್ಲೇ ನಿಮ್ ಪ್ರಾಪರ್ಟೀಸ್ ಇರ್ಲಿ ಇವರು ನಿಮ್ಗೆ ಸೇಲ್ಸ್ ಮಾಡಿ ಕೊಡ್ತಾರೆ. ಅಥವಾ ಯಾರಾದ್ರೂ ಪರ್ಚೇಸರ್ಸ್ ರೆಡಿ ಇದ್ರೆ ಇಮಿಡಿಯೇಟ್ಲಿ ಸೇಲ್ ಕೂಡ ಇಲ್ಲಿ ಆಗತ್ತೆ ವೀಕ್ಷಕರೇ. ಸರ್ ನಮ್ಮ ವೀಕ್ಷಕರಿಗೋಸ್ಕರ ನಾನು ಕೇಳಿದ ಒಂದು ಬಿಲ್ಡಿಂಗ್ ನೀವು ನೋಡಿದ್ರೆ 9 ಬಿಲ್ಡಿಂಗ್ ಗಳನ್ನ ತಂದಿದ್ದೀರಾ. ಸೂಪರ್ ಆಗಿರೋಂತ ಒಂದು ಒಳ್ಳೆ ಅಫೋರ್ಡಬಲ್ ಬಿಲ್ಡಿಂಗ್ ಗಳನ್ನ ತಂದಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.